ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಈ ಒಂದು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮಧುರ ಮಿಲನ. ಬೆಂಗಳೂರು ಎಷ್ಟೇ ಬ್ಯುಸಿ ಇದ್ರೂ ಬೆಳಗಿನ ಹೊತ್ತು ಅಷ್ಟೇ ಕೂಲ್ ಇರುತ್ತೆ. ಸಿಕ್ಕಾಪಟ್ಟೆ ಚಳಿ ಎಂದು ಗೊಣಗುತ್ತಾ ಒಲ್ಲಾದ ಮನಸ್ಸಿದ್ದರೂ ಇಡೀ ದಿನದ ಲವಲವಿಕೆಗಾದರೂ ಜಾಗಿಂಗ್ ಮಾಡಲು ವಿರಾಜ್ ಹೋಗುತ್ತಾನೆ. ವಿರಾಜ್ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಸುಮಾರು ದಿನದಿಂದ ಇಲ್ಲಿಯೇ ಉಳಿದುಕೊಂಡಿರುತ್ತಾನೆ. ಬೆಂಗಳೂರಿನ ಒಂದು ಪಾರ್ಕ್ ಸುತ್ತ 1-2 ರೌಂಡ್ ಸುತ್ತಿ ಮೈಯೆಲ್ಲ ಬೆವತ್ತಿದ್ದರಿಂದ ರೆಸ್ಟ್ ಮಾಡಲು ನೀರನ್ನು ಕುಡಿಯುತ್ತಾ ಕುಳಿತಿದ್ದಾನೆ. ನೀರಿನ ಬಾಟಲಿ ಕೆಳಗಿಡಬೇಕು. ಅಷ್ಟರಲ್ಲಿ ದೂರದಿಂದ ಬಿಳಿಯ ಬಣ್ಣದ ಲಾಂಗ್ ಕುರ್ತಿ ಧರಿಸಿದ ಹುಡುಗಿ ಸ್ವಲ್ಪ ದೂರದಿಂದಲೇ ಪಾಸ್ ಆಗುತ್ತಾಳೆ. ವಿರಾಜ್ಗೆ ಆ ಹುಡುಗಿಯ ಮುಖ ಅಷ್ಟಾಗಿ ಕಾಣಿಸಲಿಲ್ಲ. ಆದರೂ ಎಲ್ಲೋ ಪರಿಚಯದವಳಂತೆ ಮನಸ್ಸಿಗೆ ಭಾಸವಾಯಿತು. ಕೊಂಚ ಅನುಮಾನ. ಈ ಬೆಂಗಳೂರಿನಲ್ಲಿ ಯಾವ ಪರಿಚಯವೂ ಅವನಿಗೆ ಇರಲಿಲ್ಲ. ಮತ್ತು ಯಾರ ಮುಖವನ್ನು ಅಷ್ಟಾಗಿ ನೆನಪಿಟ್ಟುಕೊಳ್ಳದ ವಿರಾಜ್ ಮನಸ್ಸಿನಲ್ಲಾದ ಗೊಂದಲಕ್ಕೆ ಬ್ರೇಕ್ ಹಾಕಲು ಆ ಹುಡುಗಿಯ ಹಿಂದೆಯೇ ನಡೆದುಕೊಂಡು ಹೋಗುತ್ತಾನೆ. ಅದೆಷ್ಟು ದೊಡ್ಡ ಹೆಜ್ಜೆ ಅವಳದ್ದು. ಒಂದು ಸಾರಿಯೂ ಹಿಂದೆ ತಿರುಗದೆ ಹೋಗುತ್ತಲೇ ಇರುತ್ತಾಳೆ. ಇವಳನ್ನು ಇನ್ನೂ ಫಾಲೋ ಮಾಡಲು ಆಗಲ್ಲ ಎಂದು ವಿರಾಜ್ ಒಂದು ಕಡೆ ನಿಂತುಕೊಂಡು ಅವಳ ಕಡೆಯೇ ನೋಡುತ್ತಾ ಹೂವಿನ ಮರಗಳ ಬಳಿ ನಿಂತುಕೊಳ್ಳುತ್ತಾನೆ. ಅವಳು ತನ್ನ ಸ್ಕೂಟಿಯನ್ನು ತಿರುಗಿಸಿ ಬೆಂಕಿಯಂತೆ ಸ್ಕೂಟಿ ಚಲಾಯಿಸಿ ಹೋಗುತ್ತಾಳೆ. ದೂರದಲ್ಲೇ ಸ್ಕೂಟಿನ ನೋಡುತ್ತಿದ್ದ ವಿರಾಜ್ ಅಷ್ಟು ವೇಗವಾಗಿ ಹೋದರೂ ಅವಳ ಮುಖ ಸ್ಪಷ್ಟವಾಗಿ ಕಾಣುತ್ತದೆ. ಒಮ್ಮೆಯೂ ನಿರೀಕ್ಷಿಸಿದ ಇವಳನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ದಿಗ್ಭ್ರಾಂತನಾಗಿ ನಿಲ್ಲುತ್ತಾನೆ. ಹೌದು, ಇವಳು ಅವಳೇ. ನಾ ಮೆಚ್ಚಿದವಳು. ಮರೆತನೆಂದು ತಿಳಿದಿದ್ದೆ. ಇಲ್ಲ, ಇನ್ನೂ ಮರೆತಿಲ್ಲ. ಮನಸ್ಸಲ್ಲೇ ಅಷ್ಟೊತ್ತಿ ಕೂತವಳಿವಳು. ವಿಪರ್ಯಾಸ. ಕನಸಲ್ಲೂ ಪುನಃ ನೋಡುತ್ತೇನೆ ಎಂದು ತಿಳಿದಿರಲಿಲ್ಲ. ಈಗ ಮತ್ತೆ ಇವಳನ್ನು ಮಾತನಾಡಿಸಲೇ? ಮಾತನಾಡಿಸಿದರೆ ತಪ್ಪೇನೋ? ಆದರೆ ಇಷ್ಟೊತ್ತಿಗೆ ಏನಾದರೂ ಅವಳಿಗೆ ಮದುವೆ ಆಗಿದ್ದರೆ? ಅವಳು ನನ್ನ ಗೆಳೆಯನೆಂದೇ ತಿಳಿದಿದ್ದಾಳೆ. ಅವಳಿಗೆ ಏನು ಗೊತ್ತು ಅವಳ ಪ್ರೀತಿ ಪಾಶಕ್ಕೆ ನಾ ಬಲಿಯಾದವನೆಂದು? ಕಾಲೇಜಿನಲ್ಲಿ ಇಬ್ಬರು ಒಳ್ಳೆಯ ಸ್ನೇಹಿತರು. ಇವಳ ಮಾತು, ಜಗಳ, ಗುಣ, ಆ ದಿಟ್ಟ ಕಣ್ಣು, ನೀಳಕೇಶ, ರೂಪ ನನ್ನ ಹುಚ್ಚನನ್ನಾಗಿಸಿತು. ಎಲ್ಲವೂ ನನ್ನ ಪ್ರೀತಿಯಲ್ಲಿ ಬೀಳುವ ಹಾಗೆ ಮಾಡಿತು. ಕದ್ದು ಕದ್ದು ಅವಳನ್ನೇ ನೋಡುತ್ತಿದ್ದೆ. ಕಾಲೇಜ್ ಮುಗಿದ ಮೇಲೆ ಎಲ್ಲವನ್ನೂ ಹೇಳಿಬಿಡುವ ಎಂದು ಇಡೀ ರಾತ್ರಿ ಪರೀಕ್ಷೆಗೆ ತಯಾರಿ ಮಾಡುವ ಹಾಗೆ ಈ 3 ಪದವನ್ನು 100 ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ. ಅಷ್ಟರಲ್ಲಿ ನಾ ಅಮೆರಿಕಾದ ಪ್ರತಿಷ್ಠಿತ ಕಾಲೇಜಿನಲ್ಲಿ MBA ಮಾಡಲು ಅವಕಾಶ ಸಿಕ್ಕಿತು. ಈ ವಿಷಯವನ್ನು ನಾ ಹೇಳುವ ಮೊದಲೇ ಹೇಗೋ ತಿಳಿದ ಅವಳು ಖುಷಿಯಲ್ಲಿ ಓಡಿ ಬಂದು ಕಂಗ್ರಾಟ್ಸ್ ಎಂದು ಹೇಳಿ ಬಿರುಗಾಳಿಯಂತೆ ಹೋಗಿಬಿಟ್ಟಳು. ನನಗೆ ಅಂದು ಅವಳತ್ತಿರ ಆ ವಿಷಯ ಕುರಿತು ಮಾತನಾಡಲು ಭಯ. ನಾನು ಕೊನೆಗೂ ಹೇಳಲಿಲ್ಲ. ನನ್ನ ಅಮೆರಿಕಕ್ಕೆ ಕಳಿಸಿಕೊಡಲು ಏರ್ಪೋರ್ಟ್ಗೆ ಬಂದಳು. ಆದರೆ ಅಪ್ಪ, ಅಮ್ಮ, ಸ್ನೇಹಿತರು ಎಲ್ಲರ ಮುಂದೆ ರಿಜೆಕ್ಟ್ ಮಾಡಿಬಿಟ್ಟರೆ ಎಂಬ ದಿಗುಡ ನನಗೆ. ಏನನ್ನೂ ಹೇಳದೆ ಬಾಯ್ ಎಂದು ಹೇಳಿದೆ. ಒಂದು ಚಿಕ್ಕ ಬುದ್ಧನ ವಿಗ್ರಹ ಕೊಟ್ಟಳು. ಅದೇ ನನ್ನಾಕೆ ಕೊಟ್ಟ ಮೊದಲ ಉಡುಗೊರೆ. ನಾನು ಅಮೆರಿಕಕ್ಕೆ ಹಾರಿದೆ. ಇದೆಲ್ಲ ಆಗಿ ಸುಮಾರು 5 ವರ್ಷ ಹಿಂದಿಗೆ. ನನ್ನ ನೆನಪಿಟ್ಟುಕೊಂಡಿದ್ದಾಳಾ ಎಂಬ ಅನುಮಾನವೂ ಇದೆ. ಆದರೆ ನಾನಂತೂ ಎಂದೂ ಮರೆತಿಲ್ಲ ಕಣೆ ಹುಡುಗಿ. ಇರಲಿ, ಏನಾದರೂ ಪರವಾಗಿಲ್ಲ. ನಾಳೆ ಇಲ್ಲೇ ಬಂದು ವೆಯ್ಟ್ ಮಾಡ್ತೇನೆ. ಸಿಕ್ಕರೆ ಮುಂದೆ ನೋಡುವ. ನೀ ಖಂಡಿತ ಬಂದೇ ಬರ್ತೀಯ. ತನ್ನ ಎದೆಯನ್ನು ಮುಟ್ಟಿಕೊಂಡನು. ಇನಿಯನಾಗಿ ಅಲ್ಲದಿದ್ದರೂ ಗೆಳೆಯನಾಗಿ ಒಮ್ಮೆ ಮಾತನಾಡಿಸಿ ಬಿಡೋಣ ಎಂದು ವಿರಾಜ್ ಅಲ್ಲಿಂದ ಹೊರಡುತ್ತಾನೆ. ಸ್ಕೂಟಿಯನ್ನು ವೇಗವಾಗಿ ಓಡಿಸಿಕೊಂಡು ಮನೆಯ ಕಾಂಪೌಂಡ್ ಒಳಗೆ ನಿಲ್ಲಿಸಿ ಒಳಗೆ ಹೋದ ಪೂರ್ವಿಕಾ ರೂಮ್ ಬಾಗಿಲು ದಡ್ ಎಂದು ಹಾಕಿ ಜೋರಾಗಿ ಅಳುತ್ತಾ ಕುಳಿತುಕೊಳ್ಳುತ್ತಾಳೆ. ಇದನ್ನು ಗಮನಿಸಿದ ಭಾಗ್ಯಮ್ಮ ಏನೂ ಆಗಬಾರದ್ದಾಗಿದೆ. ಸ್ವಲ್ಪ ಹೊತ್ತು ಸಮಾಧಾನವಾಗಿ ಅವಳೇ ಹೊರಬರುತ್ತಾಳೆ. ತೊಂದರೆ ಕೊಡೋದು ಬೇಡ ಎಂದು ತಿಂಡಿ ತಯಾರಿಸಲು ಒಳಗೆ ಹೋಗುತ್ತಾಳೆ. ತಿಂಡಿನೂ ಆಯಿತು. ಪೂರ್ವಿ ಇನ್ನೂ ಬಂದಿಲ್ಲ. ಭಾಗ್ಯಮ್ಮ ಬಾಗಿಲು ಬಡಿತಾರೆ. ಬಾಗಿಲು ತೆರೆದ ಪೂರ್ವಿ ಏನೂ ಮಾತನಾಡದೆ ಡೈನಿಂಗ್ ಟೇಬಲ್ ಹತ್ತಿರ ಹೋಗಿ ಕುಳಿತುಕೊಳ್ಳುತ್ತಾಳೆ. ಪೂರ್ವಿಗೆ ತಿಂಡಿ ಕೊಟ್ಟು ಭಾಗ್ಯಮ್ಮ ಅವಳೆದುರಲ್ಲೇ ಕುಳಿತುಕೊಳ್ಳುತ್ತಾಳೆ. ಪೂರ್ವಿ ಕಣ್ಣೆದುರು ಇರೋ ಅನ್ನ ಬರೀ ಕೈಯಲ್ಲಿ ಹೊಟ್ಟೆಗೆ ಸೇರ್ತಿಲ್ಲ.
ಏನಾಯ್ತು ಎಂದ ಕೂಡಲೇ ತಿಂಡಿ ತಿನ್ನೋದನ್ನು ಬಿಟ್ಟು, ಭಾಗ್ಯಮ್ಮ, ನಾನು ವಿರಾಜ್ನ ನೋಡ್ದೆ ಇವತ್ತು ಪಾರ್ಕ್ ಹತ್ತಿರ. ಯಾರು? ವಿರಾಜ? ಅದೇ ನೀನು ಹೇಳ್ತಾ ಇದ್ದಲ್ಲ, ಹೌನಾ? ಮತ್ತೆ ಮಾತಾಡ್ಸ್ದ? ಇಲ್ಲ, ನೋಡ್ತೀನಿ ಅಂತ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ನಾನು. ಅವನಿಗೆ ನಾನು ನೆನಪಿದ್ದೀನೋ ಇಲ್ವೋ ಗೊತ್ತಿಲ್ಲ. ಯಾಕೋ ಕೊಂಚ ಕಳವಳ ಆಯಿತು. ಸುಮ್ಮನೆ ಬಂದು ಬಿಟ್ಟೆ. ಭಾಗ್ಯಮ್ಮ, ಸುಮಾರು 5 ವರ್ಷ ಆಯಿತು ಅವನ್ನ ನೋಡ್ದೆ. ಪೂರ್ವಿ, ಇಷ್ಟು ವರ್ಷ ನಾನು ನೋಡ್ತಾ ಇದ್ದೀನಿ. ಪ್ರತಿದಿನ ನೀನು ವಿರಾಜ್ನ ನೆನೆಸ್ಕೋತಿದ್ದೆ. ಯಾಕೆ ಅಂತ ನಾನು ಕೇಳೋಕ್ಕೂ ಹೋಗಲಿಲ್ಲ. ಹೀಗೂ ನಾನು ಕೇಳಲ್ಲ. ಈಗ ನೋಡ್ದೆ ಅಂತೀಯ, ಮಾತಾಡ್ಸ್ಬೇಕಿತ್ತು ಪೂರ್ವಿ. ನೋಡು, ನಾಳೆನೋ ಪಾರ್ಕ್ಗೆ ಹೋಗೋ, ಬರ್ತಾನೆ, ಮಾತಾಡೋ. ಇದೇ ಊರಲ್ಲಿ ಇದ್ದಾನೆ ಅಂದರೆ ಇವತ್ತಲ್ಲ ನಾಳೆ ಖಂಡಿತ ಹೇಗಾದರೂ ಸಿಕ್ಕೇ ಸಿಗ್ತಾನೆ. ಸರಿನಾ? ಅದಕ್ಕೆ ಇಷ್ಟೆಲ್ಲ ಅಳ್ಬೇಕಾ? ಸರಿ ಭಾಗ್ಯಮ್ಮ, ಇವತ್ತೇಕೋ ಆಫೀಸ್ಗೆ ಹೋಗೋಕೆ ಮನಸ್ಸಿಲ್ಲ ಎಂದು ತಿಂಡಿನೂ ಅರ್ಧ ತಿಂದು ರೂಮ್ಗೆ ಹೋಗಿ ಕುಳಿತುಕೊಳ್ಳುತ್ತಾಳೆ. ಹುಚ್ಚುಡುಗಿ, ನಿನ್ನ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಿಲ್ವಾ ನಂಗೆ ಎಂದು ಭಾಗ್ಯಮ್ಮ ಅಡುಗೆ ಕೋಣೆಗೆ ಹೋಗುತ್ತಾಳೆ. ರೂಮಿನಲ್ಲಿ ಒಬ್ಬಳೇ ಕಿಟಕಿಗೆ ಮುಖ ಮಾಡಿ ಕುಳಿತಿದ್ದಾಳೆ. ನನ್ನ ಜಗಳ, ಕಾಟ ಎಲ್ಲವನ್ನೂ ಸಹಿಸಿಕೊಂಡವನು ನನ್ನವನು. ನೀನಾಗಿಯೇ ಎಲ್ಲವನ್ನೂ ಹೇಳ್ತೀಯ ಎಂದು ಕಾದು ಕುಳಿತಿದ್ದೆ. ಆ ದಿನ ನಿನಗೊಂದು ಸರ್ಪ್ರೈಸ್ ಇದೆ ಕಣೆ, ನಾಳೆ ಸಿಗು ಎಂದು ಹೇಳಿದಾಗ ನನಗಾದ ಖುಷಿ ಹೇಳಲಾಗದು. ಒಬ್ಬಳೇ ಕುಣಿದು ಕುಪ್ಪಳಿಸಿದ್ದೆ. ಆದರೆ ಆ ಸರ್ಪ್ರೈಸ್ ನಾನು ಅಂದುಕೊಂಡಿದ್ದು ಆಗಿರಲಿಲ್ಲ. ಅಂದು ಸುರೇಶ್ ಫೋನ್ ಮಾಡಿದ. ನೀನು ವಿದೇಶಕ್ಕೆ ಹೋಗ್ತಾ ಇರೋದು ಗೊತ್ತಾಯ್ತು. ಆಗ ಇಡೀ ಆಕಾಶನೇ ಕಳಚಿ ಬಿದ್ದ ಹಾಗೆ, ಬರಮಿಂಚು ಬಂದ ಹಾಗೆ, ಕನಸೆಲ್ಲ ನುಚ್ಚು ನೂರು. ನಿಲ್ಲದ ಮಳೆಯಂತೆ ಧಾರಾಕಾರವಾಗಿ ಬರುತ್ತಿದ್ದ ಕಣ್ಣೀರನ್ನು ಹೊರಿಸಿ ನಿನ್ನತ್ತಿರ ಬಂದು ಕಂಗ್ರಾಟ್ಸ್ ಹೇಳಿ ಓಡಿ ಬಂದು ಬಿಟ್ಟೆ. ಏನೇ ಆಗಲಿ ನಾನೇ ಎಲ್ಲವನ್ನೂ ಹೇಳಿಬಿಡುವ ಎಂದು ಏರ್ಪೋರ್ಟ್ಗೆ ಬಂದೆ. ನೀ ಎದುರು ಬಂದಂತೆ ಹೆದರಿಕೆ ಶುರುವಾಯಿತು. ಬುದ್ಧನನ್ನು ಕೊಟ್ಟು ಸುಮ್ಮನೆ ನೀ ಆರುವುದು ನೋಡುತ್ತಾ ನಿಂತುಬಿಟ್ಟೆ. ಹೇಳದೆ ಉಳಿದ ಮಾತುಗಳು ಪ್ರತಿ ಕ್ಷಣ ನಿನ್ನ ನೆನಪು ಮಾಡ್ತಿತ್ತು. ಎಂದೂ ಎಣಿಸಿರಲಿಲ್ಲ ಮತ್ತೆ ನಿನ್ನ ಕಾಣುತ್ತೇನೆ ಎಂದು. ಇನ್ನೊಮ್ಮೆ ನಿನ್ನೊಟ್ಟಿಗೆ ಮಾತನಾಡಬೇಕೆಂದು ಅನಿಸುತ್ತಿದೆ. ಗೆಳತಿಯಾಗಿಯಾದರೂ ನಾಳೆ ನೀನು ನನಗೆ ಸಿಗ್ತೀಯಾ ಅಲ್ವಾ ಎಂದು ಕಣ್ಮುಚ್ಚಿ ಹೇಳಿಕೊಂಡಳು. ಒಂದೇ ಮನಸ್ಸುಳ್ಳ ಈ ಇಬ್ಬರು ಒಬ್ಬರಿಗೊಬ್ಬರು ಗೊತ್ತಿಲ್ಲದೆ ಪ್ರೀತಿಸಿದವರು, ಒಬ್ಬರಿಗೊಬ್ಬರು ಗೊತ್ತಿಲ್ಲದ ಹಾಗೆ ಭೇಟಿ ಮಾಡಲು ಕಾತುರರಾಗಿದ್ದಾರೆ. ಇವನ ಕುರಿತು ಇವಳು, ಇವಳ ಕುರಿತು ಇವನು, ಇವರಿಬ್ಬರ ನಡುವೆ ಯಾರು ಬರಲು ಸಾಧ್ಯ? ಆದರೆ ಒಬ್ಬರು ಕೂಡಿಟ್ಟ ಕನಸುಗಳನ್ನು ಒಂದು ಮಾಡಲು ಆ ಸೂರ್ಯ ಮತ್ತೆ ಹುಟ್ಟಿ ಬಂದ. ಹೀಗೆ ಹೇಳಲಿ ಖುಷಿಯ? ವರ್ಷಗಳ ಕಾಲ ಕಳೆಯುತ್ತಾ ಕುಳಿತ ಶಬರಿಯಂತೆ, ಕೃಷ್ಣನಿಗಾಗಿ ಕನಸು ಕಂಡ ರಾಧೆಯಂತೆ ನಿನ್ನ ಪೂರ್ವಿ ನಿನಗಾಗಿ ಕಾದಿದ್ದಾಳೆ. ಮನಸ್ಸಲ್ಲೇ ಕಳುಹಿಸಿದ ಓಲೆ ನನಗೀಗಾಗಲೇ ತಲುಪಿದೆ. ಇಂತಿ ನಿನ್ನವಳು ಪೂರ್ವಿ ಎಂದು ತನ್ನ ಡೈರಿಯಲ್ಲಿ ಬರೆದಳು. ವಿರಾಜ್ ಪಾರ್ಕ್ ಒಳಗೆ ಬಂದು ಪಾರ್ಕ್ ಸುತ್ತೆಲ್ಲ ಹುಡುಕಾಡಿದ. ಆದರೆ ಅವಳು ಎಲ್ಲೂ ಕಾಣಲಿಲ್ಲ. ಏಕೆಂದರೆ ಇತ್ತ ಪೂರ್ವಿಕಾ ಕೂಡ ಒಂದತ್ತಿರ ನಿಲ್ಲದೆ ಹುಡುಕಾಡುತ್ತಿದ್ದಳು. ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತ ವಿರಾಜ್, ಛೆ, ನೆನ್ನೆನೆ ಫಾಲೋ ಮಾಡಿ ಮಾತಾಡಿಸ್ಬೇಕಿತ್ತು, ಅವಳು ಬರಲ್ಲ ಅನಿಸುತ್ತಿದೆ ಎಂದುಕೊಂಡು ಸುಮ್ಮನೆ ತಿರುಗಿ ಪಕ್ಕದಲ್ಲಿ ನೋಡಿದ. ಆಶ್ಚರ್ಯ, ತಿರುಗಿ ಇಬ್ಬರು ಒಂದೇ ಬೆಂಚಿನ ಮೇಲೆ ಕುಳಿತಿದ್ದಾರೆ. ತಡಮಾಡದೆ ವಿರಾಜ್ ಪೂರ್ವಿಕಾಳ ಮುಂದೆ ನಿಂತುಕೊಂಡ. ಪೂರ್ವಿ ಎಂದು ಕರೆದ. ಎಷ್ಟು ವರ್ಷವಾದರೂ ಮರೆಯದ ಧ್ವನಿ ಕೇಳಿ ತಡವರಿಸಿ ಎದ್ದು ನಿಂತಳು ಪೂರ್ವಿಕಾ. 1 ನಿಮಿಷ ಇಬ್ಬರ ನಡುವೆ ಮೌನವೇ ಮಾತನಾಡಿಕೊಂಡಿದ್ದು. ಇಬ್ಬರಿಗೂ ಖುಷಿ, ಸಂಕೋಚ. ಮನಸ್ಸಲ್ಲೇ ಇಬ್ಬರೂ ಸಂಭ್ರಮಿಸಿದರು. ವಿರಾಜ್ ಮೌನ ಮುರಿದು ಪೂರ್ವಿಕಾಳನ್ನು ಮಾತನಾಡಿಸಿದ. ಸ್ವಲ್ಪ ಹೊತ್ತು ಒಬ್ಬರಿಗೊಬ್ಬರು ಮಾತನಾಡಿದ ಮೇಲೆ ಇಬ್ಬರಿಗೂ ಸಮಾಧಾನ. ಪೂರ್ವಿಕಾ, ವಿರಾಜ್ ಒಬ್ಬರನ್ನೊಬ್ಬರು ಮರೆತಿಲ್ಲ ಎಂಬ ನೆಮ್ಮದಿ ಇಬ್ಬರಿಗೂ. ಮಾತನಾಡಿದ್ದಕ್ಕಿಂತ ಹೆಚ್ಚು ಒಬ್ಬರನ್ನೊಬ್ಬರ ಮುಖವನ್ನು ಸಾಕಾಗುವಷ್ಟು ನೋಡಿದರು. ವಿಚಿತ್ರ ನೋಡಿ, ಇಬ್ಬರಿಗೂ ಗೊತ್ತು ಒಬ್ಬರನ್ನೊಬ್ಬರು ಎಷ್ಟು ಮಿಸ್ ಮಾಡಿಕೊಂಡಿದ್ದರು ಎಂದು. ಇಷ್ಟೆಲ್ಲ ಆದರೂ ಇಬ್ಬರಿಗೂ ಮಾತನಾಡಲು ಅಂಜಿಕೆ. ಒಬ್ಬರ ಮುಖ ನೋಡಿ ನಸುನಕ್ಕು ಸುಮ್ಮನೆ ಕುಳಿತರು. ವೀರು ಅಮೆರಿಕಾಗೆ ಹೋದ್ಮೇಲೆ ಒಂದ್ಸಲಾನು ನನ್ನ ನೆನಪಾಗ್ಲಿಲ್ವಾ? ಒಂದು ಫೋನ್ ಕಾಲ್ ಮಾಡಬಹುದಿತ್ತು. ಪೂರ್ವಿ ಫೋನ್ ಮಾಡೋಕ್ಕೆ ಅಡ್ಡಿ ಇರಲಿಲ್ಲ.
ಅಲ್ಲಿ ಬೆಳಕಾದ್ರೆ ಇಲ್ಲಿ ರಾತ್ರಿ. ಯಾವಾಗ ಕಾಲ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಾದ 6 ತಿಂಗಳು ಮಾತಾಡಬೇಕು ಅಂತ ನಿನ್ನ ನಂಬರ್ಗೆ ಕಾಲ್ ಮಾಡಿದೆ. ಆದರೆ ಸ್ವಿಚ್ ಆಫ್ ಬರ್ತಾ ಇತ್ತು. ಆದರೆ ಈಗ ಜಗಳ ಗಂಟೆ ಪೂರ್ವಿ ಮಾಯಾಗೆ ತುಂಬ ಸೈಲೆಂಟ್ ಆಗಿದ್ದೀಯಾ? ತುಸು ನಗುತ್ತಾ, ವೀರು, ಅದು ತುಂಬ ವರ್ಷ ಆದ್ಮೇಲೆ ನೋಡಿದ್ದಕ್ಕೆ ಏನ್ ಮಾತಾಡೋದು ಎಂದು ಯೋಚಿಸ್ತಾ ಇದ್ದೆ. ಪೂರ್ವಿಕಾ, ತಗೋ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ಪೂರ್ವಿಕಾ ವಿಸಿಟಿಂಗ್ ಕಾರ್ಡ್ ಇಸ್ಕೊಂಡು ಇಟ್ಟುಕೊಳ್ಳುತ್ತಾಳೆ. ವಿರಾಜ್, ಹೇಗಿದ್ರು ಇಲ್ಲಿವರೆಗೂ ಬಂದಿದ್ದೀಯಾ? ನಮ್ಮನೆ ಇಲ್ಲೇ, ಪಕ್ಕದ ರೂಟ್, ಬಂದು ಹೋಗು. ಅದು ಇಲ್ಲ, ಇದು ಇಲ್ಲ, ಬರಲೇಬೇಕು. ಸರಿ ಪೂರ್ವಿ, ಬರ್ತೀನಿ ಎಂದು ಅಲ್ಲಿಂದ ಇಬ್ಬರೂ ಹೊರಟರು. ಸ್ಕೂಟಿಯಲ್ಲಿ ಪೂರ್ವಿಕಾ ವಿರಾಜ್ನನ್ನು ಕರೆದುಕೊಂಡು ಹೋದಳು. ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿಕೊಂಡವರು, ಭಾವನೆಗಳನ್ನು ಕುರಿತು ಕನಸ ಕಂಡವರು. ಎದುರು ಬದುರು ಬಂದಾಗ ಮಾತ್ರ ಸಂಕೋಚ. ಇದರಿಂದ ಪೂರ್ವಿ ಹಾಗೂ ವೀರು ಇಬ್ಬರು ಒಬ್ಬರಿಗೊಬ್ಬರು ಎಷ್ಟು ಗೌರವ ಕೊಡುತ್ತಾರೆ, ಪ್ರೀತಿಸುತ್ತಾರೆ ಎಂದು ತಿಳಿಯುತ್ತೆ. ಭಾಗ್ಯಮ್ಮ ಮನೆಯ ಬಾಗಿಲ ಬಳಿಯಲ್ಲೇ ಕುಳಿತಿರುತ್ತಾಳೆ. ಪೂರ್ವಿ ನನ್ನ ಹೊರತುಪಡಿಸಿ ಇನ್ಯಾರನ್ನೂ ಸ್ಕೂಟಿಯಲ್ಲಿ ಕೂರಿಸಲ್ಲ ಎಂದು ಗೊತ್ತಿತ್ತು. ಕಾಂಪೌಂಡ್ ಒಳಗೆ ಬಂದ ಇಬ್ಬರನ್ನು ನೋಡಿ ಆಶ್ಚರ್ಯ. ಇವನು ವಿರಾಜ್ ಎಂದು ಇವಳಿಗೆ ಖಚಿತ. ಭಾಗ್ಯಮ್ಮ, ಇವರು ವಿರಾಜ್. ವಿರಾಜ್, ಇವರು ಭಾಗ್ಯಮ್ಮ, ನನ್ನ ಅಮ್ಮ ತರ. ವಿರಾಜ್ನ ನೋಡಿ ಖುಷಿಯಾಗುತ್ತಾಳೆ ಭಾಗ್ಯಮ್ಮ. ವಿರಾಜ್ ಭಾಗ್ಯಮ್ಮನ್ನ ನೋಡಿ ನಮಸ್ಕರಿಸುತ್ತಾನೆ. ಹೊಳಗ್ ಬನ್ರಪ್ಪ ಎಂದು ಎಲ್ಲರೂ ಹೊಳಗೋಗುತ್ತಾರೆ. ವಿರಾಜ್, ನೀನು ಇಲ್ಲೇ ಕೂತ್ಕೊಂಡಿರೋ, ಕಾಫಿ ಮಾಡಿಕೊಂಡು ಬರ್ತೀನಿ ಎಂದು ಪೂರ್ವಿಕಾ ಒಳ ನಡೆದಳು. ಮನೆಯನ್ನು ಸುತ್ತ ನೋಡುತ್ತಿದ್ದ ವಿರಾಜ್, ಏನಪ್ಪ ಮನೆ ಚೆನ್ನಾಗಿದೆಯಾ? ಹ್ಞೂ ಭಾಗ್ಯಮ್ಮ, ತುಂಬ ಚೆನ್ನಾಗಿದೆ. ನಾನು ಕೇಳಬೇಕೋ ಬೇಡವೋ ಗೊತ್ತಿಲ್ಲ, ಪೂರ್ವಿಗೆ ನೀವು ಹೇಗೆ ಪರಿಚಯ? ಅವಳ ತಾಯಿ 3 ವರ್ಷದ ಹಿಂದೆ ತೀರೋದ್ರಪ್ಪ. ಊರಲ್ಲಿ ನಾನೇ ಇವರ ಮನೆಯಲ್ಲಿ ಕೆಲಸಕ್ಕೆ ಇದ್ದೆ. ಈಗ ಇಲ್ಲಿರೋದ್ರಿಂದ ಅವರಪ್ಪ ನನ್ನ ಜೊತೆ ಮಾಡಿದ್ರು. ಈಗ ಪೂರ್ವಿ ನನ್ನ ತಾಯಿ ಥರ ಅಂತಾಳೆ. ತಾಯಿಯಂತೆ ಪ್ರೀತಿ ವಿಶ್ವಾಸ ಕೊಡ್ತಾಳೆ. ಇತ್ತೀಚೆಗೆ ನಾನು ಕೆಲಸದವಳು ಅಂತ ನಂಗೆ ಮರ್ತೋಗಿದೆ. ನಾನು ಏನು ಹೇಳಲಿ ಇದಕ್ಕೆ ಎಂದು ಕಣ್ಣೀರನ್ನು ಸೆರಗಿನಿಂದ ಒರೆಸಿಕೊಳ್ಳುತ್ತಾಳೆ. ಸರಿ ಹೋಯ್ತು ಭಾಗ್ಯಮ್ಮ, ವಿರಾಜ್ಗೂ ಹೇಳೋದ್ಯಾ? ಒಳ್ಳೆ ಕತೆ ನಿಂದು. ವೀರು, ಪ್ರೀತಿ ವಾತ್ಸಲ್ಯ ಅನ್ನ ಕೊಡೋಳ್ನ ಅಮ್ಮ ಅಂತಾನೆ ತಾನೇ ಕರೆಯೋದು. ಕಾಫಿಯನ್ನು ತಂದು ಪೂರ್ವಿ ವಿರಾಜ್ಗೆ ಕೊಡುತ್ತಾಳೆ. ಹಾ ಹೌದು ಭಾಗ್ಯಮ್ಮ. ಪೂರ್ವಿ, ಶೈಲು ಆಂಟಿ ತೀರೋದ್ರಾ? ತುಂಬ ಬೇಜಾರಾಯ್ತು. ಇರ್ಲಿ ಬಿಡು ವೀರು, ನನಗೆ ತಾಯಿ ಇಲ್ಲ ಅಂತ ಕೊರಗಿಲ್ಲ. ಅಂದಾಗೆ ಅಮೇರಿಕಾ ಕಾಲೇಜ್ ಹೇಗಿತ್ತು? ತುಂಬಾನೇ ಚೆನ್ನಾಗಿತ್ತು ಪೂರ್ವಿ. ಆದರೆ ನಮ್ಮೂರು, ನಮ್ಮ ದೋಸ್ತಿ ಗ್ಯಾಂಗ್, ನೀನು ಎಲ್ಲರೂ ತುಂಬಾನೇ ನೆನಪಾಗ್ತಿದ್ರಿ. ಒಂದೊಂದ್ಸಾರಿ ರಾಗಿ ಮುದ್ದೆ ಬಸ್ಸಾರು ನೆನಪಾಗಿ ನಿದ್ದೆನೇ ಬರ್ತಾ ಇರಲಿಲ್ಲ. ಅಬ್ಬಾ ಭಾಗ್ಯಮ್ಮ, ಒಂದ್ಸರಿ ಏನಾಯ್ತು ಗೊತ್ತಾ? ಜೂನಿಯರ್ ಮತ್ತು ಸೀನಿಯರ್ ಮಧ್ಯೆ ಮುದ್ದೆ ತಿನ್ನೋ ಕಾಂಪಿಟೇಷನ್. ನಾವು ಆಗ ಜೂನಿಯರ್ಸ್. ನೋಡ್ತಾ ನೋಡ್ತಾನೆ ವೀರು 5 ನಿಮಿಷದಲ್ಲಿ 6 ಮುದ್ದೆ ಗುಳಂ ಗೊತ್ತಾ? ಇವನೇ ಫೀನ್. ಅದಾದ ಮೇಲೆ ವೀರು ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಹೊಟ್ಟೆ ಭಾರ ಅಂತ ಎಂದು ಜೋರಾಗಿ ನಗುತ್ತಾಳೆ. ಆ ನಗುವನ್ನೇ ನೋಡುತ್ತಿದ್ದ ವಿರಾಜ್ ಕಳೆದು ಹೋಗುತ್ತಾನೆ. ನನ್ನ ಹುಡುಗಿ ಹಾಗೆ ಇದ್ದಾಳೆ ಎಂದು ಮನಸ್ಸಲ್ಲೇ ದೃಷ್ಟಿ ತೆಗೆದು ಬಿಡುತ್ತಾನೆ. ವಿರಾಜ್, ನಾಳೆ ಹೇಗಿದ್ರು ಶನಿವಾರ, ಮಧ್ಯಾಹ್ನ ಮುದ್ದೆ ಬಸ್ಸಾರು ಮಾಡ್ತೀನಿ, ಬರಲೇಬೇಕು ಎಂದಳು ಭಾಗ್ಯಮ್ಮ. ಹಾ ವೀರು, ಕಾವ್ಯ ಕೂಡ ಇಲ್ಲೇ ಇದ್ದಾಳೆ, ಅವಳನ್ನು ಕರೀತೀನಿ. ಕಾವ್ಯಗೆ ಮದುವೆ ಆಯಿತು. ಮದುವೆ ಆಗಿದ್ದು ಬೇರೆ ಯಾರೂ ಅಲ್ಲ, ಸುರೇಶ್. ಏನು, ಸುರೇಶಾ? ಸರಿ, ಮಾತಾಡ್ತಾ ಮಾತಾಡ್ತಾ ಟೈಮ್ ಆಯಿತು. ಆಫೀಸ್ಗೆ ಲೇಟ್ ಆಗುತ್ತೆ, ಬರ್ತೀನಿ ಎಂದು ಅಲ್ಲಿಂದ ಹೊರಟನು. ವೀರು ಅಲ್ಲಿಂದ ಹೊರಟಿದ್ದೇ ತಡ. ಇತ್ತ ಪೂರ್ವಿ ತುಂಬ ಖುಷಿಯಿಂದ ಕುಣಿದಾಡಿದಳು. ಭಾಗ್ಯಮ್ಮಳನ್ನು ಅಪ್ಪಿಕೊಂಡಳು. ಹೇ ಕಳ್ಳಿ, ನಿಂಗೆ ಯಾಕೆ ಖುಷಿ ಆಗ್ತಿದೆ ಅಂತ ನಂಗೊತ್ತು ಹುಚ್ಚಿ. ನಡೀಲಿ ನಡೀಲಿ. ವೀರು ಒಳ್ಳೆ ಹುಡುಗ ಅಂತ ಅನಿಸ್ತು. ಯಜಮಾನ್ರು ಕೂಡ ಒಪ್ಕೋತಾರೆ, ಸರಿನಾ ಎಂದು ಪೂರ್ವಿನ ಕೆನ್ನೆ ಹಿಂಡಿದಳು. ಭಾಗು, ಇದೆಲ್ಲ ನಿಂಗೆ ಹೇಗೆ ಗೊತ್ತಾಗುತ್ತೆ ಎಂದಳು. ನೀನೇ ತಾನೇ ಅಮ್ಮ ಅಂದಿದ್ದು ನನ್ನ? ಹೋ ಹಾಗೆ, ಸರಿ ಟೈಮ್ ಆಯಿತು, ಆಫೀಸ್ಗೆ ಹೋಗಬೇಕು ಎಂದು ಒಳನಡೆದಳು. ಹೇಳಲಾರದ ಖುಷಿ ನೀ ಸಿಕ್ಕಾಗ ಭಾವನೆಗಳು ಮನದಲ್ಲಿ ತಾಳ ಹಾಕುತ್ತಿವೆ.
ಸಂತೋಷದಲ್ಲಿ ತೇಲಾಡುತ್ತಿವೆ. ಮರಳಿದರುತ್ತ ನಿನ್ನ ಬಿಟ್ಟುಕೊಡಲಾರೆ ನಾನು. ಸ್ವಾರ್ಥಿಯಾದರೂ ಅಡ್ಡಿಯಿಲ್ಲ, ಪ್ರೀತಿ ಗೋಪುರವ ಕಟ್ಟಿದ್ದೇನೆ, ಬಂದು ಕುಳಿತುಕೊಳ್ಳುವಿಯಾ? ಇಂತಿ ನಿನ್ನವಳು ಪೂರ್ವಿ ಎಂದು ತನ್ನ ಡೈರಿಯಲ್ಲಿ ಮತ್ತೆ ಬರೆದಳು. ಕಿಟಕಿಯಿಂದ ಸೊಂಪಾಗಿ ಬೀಸುತ್ತಿದ್ದ ಗಾಳಿಗೆ ಪೂರ್ವಿ ಮುಖ ಮಾಡಿ ಕುಳಿತಿದ್ದಳು. ಮನದಲ್ಲಿ ಹೇಳಲಾರದ ಖುಷಿ ಅಂದದ ಮುಖದಲ್ಲಿ ಮೂಡುತ್ತಿತ್ತು. ನಾಚುತ್ತಲೇ ಪೆನ್ನನ್ನು ಮುಖಕ್ಕೆ ಹಿಡಿದು ಕುಳಿತಿದ್ದಳು. ಓಹೋ, ಏನಮ್ಮ ಪೂರ್ವಿ, ಕನಸಲ್ಲೇ ಮುಳುಗಿ ಹೋಗಿದ್ದೀಯಾ ಎಂದು ಕಾವ್ಯ ರೂಮಿನ ಬಾಗಿಲನ್ನು ಹೊರಗೆ ನಿಂತಿದ್ದಳು. ಗಾಬರಿಯಿಂದ ಪೆನ್ನನ್ನು ಡೈರಿಯ ಒಳಗಿಟ್ಟು ತಕ್ಷಣ ಎದ್ದು ನಿಂತಳು. ಕಾವ್ಯ, ಯಾವಾಗ ಬಂದೆ? ನೀನ್ ನಾಚ್ಕೊಂಡು ಕನಸು ಕಾಣುತ್ತಾ ಇದ್ದಲ್ಲ, ಆಗ್ಲೇ ಬಂದೆ. ಏನಮ್ಮ ಸಮಾಚಾರ? ಹೇ, ಹಾಗೇನೂ ಇಲ್ವೇ? ಮತ್ತೆ ಸುರೇಶ್ ಬರ್ಲಿಲ್ವಾ? ಸ್ವಲ್ಪ ಹೊತ್ತು ಬರ್ತಾರೆ. ವೀರು ಹೇಗೆ ಸಿಕ್ಕ? ಫೋನ್ಗೂ ಸಿಗ್ದಿರೋ ಹಾಗೆ ಅಮೇರಿಕಾಗೆ ಹಾರಿದ್ದ? ಪೂರ್ವಿ ಆ ದಿನದ ಘಟನೆಯನ್ನು ಹೇಳಿದಳು. ಸೂಪರ್ ಕಣೆ, ಅಮೇರಿಕಾದಲ್ಲೇ ಸೆಟಲ್ ಆಗ್ತಾನೆ ಅಂದ್ಕೊಂಡಿದ್ದೆ. ಸದ್ಯ ನಮ್ಮನ್ನೆಲ್ಲ ಇನ್ನೂ ನೆನಪಿಟ್ಟುಕೊಂಡಿದ್ದಾನೆ. ಅಬ್ಬಾ, ತುಂಬ ಬಿಸಿಲು. ಪೂರ್ವಿ, ಸ್ವಲ್ಪ ನೀರು ಕೊಡ್ತೀಯಾ ಪ್ಲೀಸ್? ಸರಿ ತರ್ತೀನಿ, ಇಲ್ಲೇ ಇರೋ ಎಂದು ಪೂರ್ವಿ ಒಳಗೋಗುವಳು. ಪೂರ್ವಿ ಹಾಗೂ ವೀರು ಇಬ್ಬರ ಬಗ್ಗೆ ಕಾವ್ಯಗೆ ಕಾಲೇಜಿನಲ್ಲಿದ್ದಾಗಲೇ ಅನುಮಾನವಿತ್ತು. ಆದರೆ ಕೇಳಿದರೆ ಬೇಜಾರಾಗಿ ಫ್ರೆಂಡ್ಶಿಪ್ಗೆ ತೊಂದರೆ ಆದ್ರೆ ಅಂತ ಸುಮ್ಮನೆ ಆಗಿದ್ದಳು. ಕಾವ್ಯಕ್ಕೆ ಆ ಡೇರಿಯಲ್ಲಿ ಇವಳು ಏನು ಬರೆಯುತ್ತಿದ್ದಾಳೆ ಯಾವಾಗೂ ಅಂತ ಅನುಮಾನವಿತ್ತು. ಬೇರೆಯವರ ವೈಯಕ್ತಿಕ ಡೈರಿ ಓದಬಾರದು ಎಂದು ಗೊತ್ತಿದ್ದರೂ ಕಾವ್ಯ ಓದಿದಳು. ಪ್ರತಿ ಪುಟದಲ್ಲೂ ಕವನವನ್ನು ಗೀಚಿದ್ದಳು. ಪೂರ್ವಿ ಬಂದು ಬಿಡಬಹುದು ಎಂದು ತನ್ನ ಫೋನಿನಲ್ಲಿ ಫೋಟೋ ತೆಗೆದುಕೊಂಡು ಡೈರಿಯನ್ನು ಅಲ್ಲಿಯೇ ಇಟ್ಟಳು. ಕಾವ್ಯ, ತಗೋ ನೀರು. ಕಾವ್ಯ ನೀರನ್ನು ಕುಡಿದಳು. ಲೇ ಕಾವ್ಯ, ಅಪರೂಪಕ್ಕೆ 4 ಜನ ಒಟ್ಟಿಗೆ ಸೇರ್ತಾ ಇದ್ದೀವಿ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಐ ಆಮ್ ಸೋ ಹ್ಯಾಪಿ. ನನಗೆ ತುಂಬ ಕೆಲಸ ಇದೆ, ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ನೀನು ಟಿವಿ ನೋಡ್ತಾ ಇರೋ, ಸರಿನಾ? ಸರಿ ಕಣೆ, ನಂಗಂತೂ ಅಡುಗೆ ಮಾಡೋಕ್ಕೆ ಬರಲ್ಲಪ್ಪ. ಸೂರ್ಯನೇ ಅಡುಗೆ ಮಾಡೋದು. ಅದು ಚೆನ್ನಾಗಿ ಗೊತ್ತು. ಆಹಾ ಅಂತ ಇಬ್ಬರು ಜೋರಾಗಿ ನಗುತ್ತಾರೆ. ಭಾಗ್ಯಮ್ಮಗೆ ಅಡುಗೆಯಲ್ಲಿ ಸಹಾಯ ಮಾಡಲು ಒಳನಡೆಯುತ್ತಾಳೆ ಪೂರ್ವಿ. ವಿರಾಜ್ ಮನೆಯ ಹೊರಗೆ ನಿಂತು ಪೂರ್ವಿ ಎಂದು ಕರೆಯುತ್ತಾನೆ. ಹೇ ವಿರಾಜ್, ಹೌ ಆರ್ ಯು? ಕಾವ್ಯ, ನಾನು ಸೂಪರ್. ನೀನು? ನಾನು ತುಂಬ ಚೆನ್ನಾಗಿದ್ದೀನಿ ವೀರು, ಕುತ್ಕೋ ಬಾ. ವೀರು, ಸೋ ಸಾರಿ, ನಾನು ಮದುವೆಗೆ ಕರೆಯೋಕ್ಕೆ ಆಗಲಿಲ್ಲ. ನಿನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಗೊತ್ತಾಗಲೇ ಇಲ್ಲ. ಸರಿ ಬಿಡು ಕಾವ್ಯ. ಅಲ್ಲ, ಐ ಕಾಂಟ್ ಬಿಲೀವ್. ಸುರೇಶ್ ಅಂದರೆ ಸಾಕು, ಯಾವಾಗಲೂ ಬೈತಾ ಇದ್ದೆ ಅವನ್ನ. ಹೇಗೆ ಮದುವೆ ಆದ್ರಿ? ನಿಂಗೆ ಗೊತ್ತಲ್ವಾ, ಸೂರಿ ತುಂಬ ಸೈಲೆಂಟ್. ಅವನಾಗೆ ನನ್ನ ಮಾತಾಡಿಸ್ತಾನೇ ಇರಲಿಲ್ಲ. ಏನು ಮಾಡಲಿ, ಒಂದಿನಾನೂ ಮಾತಾಡಿಸ್ದಲೇ ನನಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಅದಕ್ಕೆ ಯಾವಾಗಲೂ ಬೈತಾನೇ ಇದ್ದೆ. ಬೇಕು ಬೇಕು ಅಂತಾನೆ ತಲೆ ತಿಂತಾ ಇದ್ದೆ. ಒಂದಿನ, ಹೇ, ನನ್ನ ಮದುವೆ ಆಗ್ತೀಯೋ ಇಲ್ವೋ ಅಂತ ಡೈರೆಕ್ಟಾಗೆ ಕೇಳಿದೆ. ಪಾಪಾಟಿ ಸೂರಿ ಏನು ಮಾತಾಡ್ದಲೆ ಹ್ಞೂ ಆಗ್ತೀನಿ ಅಂತ ಹೇಳ್ದ. ಬೈದದ್ದಕ್ಕೆಲ್ಲ ಸಾರಿ ಕೇಳಿ ಐ ಲವ್ ಯು ಅಂತ ಹೇಳಿದೆ. ಒಳ್ಳೆ ಕತೆ ಕಣೆ, ಪಾಪ ಸೂರಿ. ನಿನ್ನ. ಅದು ಸರಿ, ನೀನು ಯಾವ ಹುಡುಗಿನೂ ಪ್ರೀತಿಸ್ಲಿಲ್ವಾ ಎಂದು ಕೇಳಿದಳು. ಅದು ನಾನೊಂದು ಹುಡುಗಿನ ಪ್ರೀತಿಸಿದ್ದೀನಿ. ಆದರೆ ಅವಳು ನನ್ನ ಇಷ್ಟಪಡ್ತಾಳ ಅಂತ ಡೌಟ್ ಕಣೆ. ಹೇ ಕಳ್ಳ, ಯಾರ ಅವಳು? ನನ್ನ ಹತ್ರ ಹೇಳು, ನಿನ್ನ ಇಷ್ಟಪಡ್ತಾಳ ಇಲ್ವಾ ಅಂತ ಹೇಳ್ತೀನಿ. ಅಡುಗೆ ಮನೆಯಲ್ಲಿ ಇದ್ದ ಪೂರ್ವಿ ಕಡೆ ನೋಡಿ ಕಾವ್ಯಗೆ ಕಣ್ಣಲ್ಲಿ ಸನ್ನೆ ಮಾಡಿ ಅವಳೇ ಎಂದು ಹೇಳಿದ. ಏನು, ಪೂರ್ವಿನಾ? ಹೇ ನಿಧಾನ. ಯಾರಿಗೂ ಹೇಳಿಲ್ಲ, ನಿಂಗೆ ಫಸ್ಟ್. ಪೂರ್ವಿ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಕಾವ್ಯ. ಇದನ್ನ ಹೇಳಬೇಕೋ ಬೇಡವೋ ಅದು ಗೊತ್ತಿಲ್ಲ. ಓ ಮೈ ಗಾಡ್, ಆರ್ ಯು ಸೀರಿಯಸ್? ಯಾಕೋ ವೀರು, ಇಷ್ಟು ದಿನ ಮುಚ್ಚಿಟ್ಟಿದ್ದೆ? ದಿಸ್ ಈಸ್ ನಾಟ್ ರೈಟ್ ಎಂದಳೋ ಕಾವ್ಯ. ಈಗ ಬೇಡ ಪ್ಲೀಸ್, ಅವಳಿಗೂ ಏನು ಗೊತ್ತಾಗೋದು ಬೇಡ. ಏನು ಮಾತಾಡಬೇಡವೆ, ಆಮೇಲೆ ಎಲ್ಲಾನೋ ನಿನಗೆ ಹೇಳ್ತೀನಿ, ಸರಿನಾ ಎಂದು ವೀರು ಕಾವ್ಯಾಳಿಗೆ ಹೇಳಿಕೊಳ್ಳುತ್ತಾನೆ. ವೀರು, ಬಂದ್ಯಾ? ಲೇ ಕಾವ್ಯ, ಸುರೇಶ್ ಇನ್ನೂ ಬಂದಿಲ್ವಾ? 2 ಗಂಟೆ ಆಯಿತು, ನಾನೆಲ್ಲ ರೆಡಿ ಮಾಡಿದ್ದೀನಿ.
ಸುರೇಶ್ ಬಂದಿದ್ದ ತಕ್ಷಣ ಊಟ ಸರಿನಾ ಎಂದು ಗಡಿಬಿಡಿಯಲ್ಲಿ ಓಡಾಡ್ತಾ ಇರ್ತಾಳೆ. ಪೂರ್ವಿ ಇನ್ನೇನು ಬರ್ತಾನೆ, 5 ನಿಮಿಷ. ಆಗೋ ಬಂದ. ಸುರೇಶ್ ಒಳಬಂದು ವಿರಾಜ್ನೊಡನೆ ಮಾತಾಡಿ ಊಟ ಮಾಡುತ್ತಾ ಹಳೆಯ ದಿನಗಳನ್ನು ನೆನೆಯುತ್ತಾ ನಕ್ಕು ನಲಿಯುತ್ತಾರೆ. ಒಬ್ಬರನ್ನೊಬ್ಬರು ಕಾಲೆಳೆಯುತ್ತಾ ಖುಷಿಯಲ್ಲಿ ಮುದ್ದೆ ಊಟ ಮುಗಿಸುತ್ತಾರೆ. ಎದುರು ಬದುರು ಕುಳಿತಿದ್ದ ಪೂರ್ವಿ ಹಾಗೂ ವೀರು ಇಬ್ಬರ ನಡುವೆ ಕಳ್ಳನೋಟ ನಡೆಯುತ್ತಲೇ ಇತ್ತು. ಇದನ್ನು ಭಾಗ್ಯಮ್ಮ ಹಾಗೂ ಕಾವ್ಯ ಗಮನಿಸಿ ನಸುನಕ್ಕು ಸುಮ್ಮನೆ ಆಗುತ್ತಿದ್ದರು. ಭಾಗ್ಯಮ್ಮ, ಪೂರ್ವಿ, ಥ್ಯಾಂಕ್ ಯು ಸೋ ಮಚ್. ತುಂಬ ವರ್ಷ ಆದಮೇಲೆ ಒಳ್ಳೆ ಊಟ ಮಾಡಿದೆ. ಈ ಖುಷಿಲೇ ಒಂದು ವಿಷಯ, MD ಆಗಿ ನನಗೆ ಪ್ರಮೋಷನ್ ಆಗಿದೆ. ನಿಮ್ಮೆಲ್ಲರಿಗೂ ನಮ್ಮ ಮನೆಯಲ್ಲೇ ಪಾರ್ಟಿ ಅರೇಂಜ್ ಮಾಡಿದ್ದೀನಿ, ಎಲ್ಲರೂ ಬರಲೇಬೇಕು. ವಾವ್, ಕಂಗ್ರಾಟ್ಸ್ ವಿರಾಜ್ ಎಂದು ಎಲ್ಲರೂ ಶುಭ ಕೋರಿದರು. ಹಾಗೆಯೇ ಇನ್ನೂ ಒಂದು ಸರ್ಪ್ರೈಸ್ ಇದೆ. ಹೇ ವೀರು, ಏನೋ ಸರ್ಪ್ರೈಸ್? ಸೂರಿ, ಅದು ನಾಳೆನೇ ಹೇಳ್ತೀನಿ ಎಂದು ವೀರು ಪೂರ್ವೇಳ ಕಡೆ ನೋಡಿ ನಗುತ್ತಾನೆ. ಹಾ ಭಾಗ್ಯಮ್ಮ, ನೀವು ಬನ್ನಿ ಎಂದು ವೀರು ಸರ್ಪ್ರೈಸ್ ಕೊಡಲು ಎಲ್ಲರನ್ನೂ ಆಹ್ವಾನಿಸುತ್ತಾನೆ. ಕನಸೆಲ್ಲ ಸಾಕು, ನನಸಾಗಿ ನೀನು ಸಿಕ್ಕಿರುವಾಗ ಕನಸಿನ ಲೋಕವೇಕೆ? ಇನ್ನೇನಿದ್ದರೂ ಪ್ರೇಮ ಲೋಕವೇ. ಪ್ರೀತಿ ಪರೀಕ್ಷೆ ನಿಲ್ಲಿಸುತ್ತಿರುವೆ, ಒಲವ ನಿವೇದನೆಯ ನಿರ್ಲಕ್ಷಿಸುತ್ತಲಿರುವೆ. ಇಂತಿ ನಿನ್ನವಳು ಪೂರ್ವಿ. ಕಾವ್ಯ ಪೂರ್ವೇಳ ಡೈರಿಯ ಫೋಟೋ ತೆಗೆದುಕೊಂಡಿರುತ್ತಾಳೆ. ಅದನ್ನು ಓದಿದ ಮೇಲೆ ಪೂರ್ವಿ ಕೂಡ ವಿರಾಜ್ನ ಪ್ರೀತಿಸೋದು ಗೊತ್ತಾಗಿ ತಕ್ಷಣ ವಿರಾಜ್ಗೆ ಈ ವಿಷಯವನ್ನು ತಿಳಿಸುತ್ತಾಳೆ. ಇದರಿಂದ ವಿರಾಜ್ ಇನ್ನಷ್ಟು ಖುಷಿಯಾಗಿ ಇನ್ನೂ ತಡ ಮಾಡಬಾರದು, ನಾಳೆಯೇ ಹೇಳಬೇಕು, ಅದು ವಿಶೇಷವಾಗಿ ನನ್ನ ಪೂರ್ವಿಗೆ ಪ್ರಪೋಸ್ ಮಾಡಬೇಕು ಎಂದುಕೊಳ್ಳುತ್ತಾನೆ. ಪ್ರೇಮ ನಿವೇದನೆ ಎಂದರೆ ಒಂದು ರೀತಿಯ ಪ್ರೀತಿ ಪರೀಕ್ಷೆಯೇ ತಾನೇ. ನಾಳೆ ಪರೀಕ್ಷೆ ಎಂದರೆ ಯಾರಿಗಾದರೂ ನಿದ್ದೆ ಬರುವುದುಂಟೆ? ಹಾಗೆಯೇ ಪೂರ್ವಿ ವೀರು ಇಬ್ಬರಿಗೂ ಆ ರಾತ್ರಿ ನಿದ್ದೆ ಇಲ್ಲ, ಬರೀ ಖುಷಿಯ ಕನಸೆ. ಪೂರ್ವಿ ವೀರುಗಾಗಿ ಬರೆದಿದ್ದ ಕವನಗಳು ಮತ್ತು ವೀರುನ ಫೋಟೋವನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಕುಳಿತಿದ್ದಾಳೆ. ಅದೇನೋ ನಾಚಿಕೆ ಅವಳ ಮುಖದಲ್ಲಿ, ಮದುಮಗಳ ಹಾಗೆ ಪ್ರೀತಿಯ ಕನಸು ಅವಳ ಮನದಲ್ಲಿ. ವೀರು ಸರ್ಪ್ರೈಸ್ ಎಂದಿದ್ದು ಇದೇ ವಿಷಯಕ್ಕೆ ಇರಬೇಕು. ನಿಜ, ವೀರುಗೂ ನಾನಂದ್ರೆ ಇಷ್ಟ. ಅದನ್ನು ಅವನ ಕಣ್ಣಲ್ಲಿ ನಾನು ನೋಡಿದ್ದೀನಿ. ಅವನು ನನ್ನ ಕದ್ದು ಕದ್ದು ನೋಡ್ತಾ ಇದ್ದಿದ್ದು, ಕದ್ದು ಕದ್ದು ನಕ್ಕಿದ್ದು. ಇವೆಲ್ಲ ಪ್ರೀತಿಯಿಂದ ತಾನೇ. ನೀನನ್ನ ಇಷ್ಟಪಡ್ತಾ ಇರೋದು ನನಗಲ್ಲದೆ ಇನ್ಯಾರಿಗೆ ತಿಳಿಯುತ್ತೆ? ಇಷ್ಟು ವರ್ಷ ಮುಚ್ಚುಮರೆ ಮಾಡಿದ್ದು, ಕಾದಿದ್ದು ಸಾಕು. ಇನ್ನು ಸಾಧ್ಯ ಇಲ್ಲ ಕಾಯೋದು. ಇಷ್ಟು ದಿನಗಳಾದ ಮೇಲೂ ಈ ಭಾವನೆಗಳು ಹೀಗೆ ಇದ್ದಾವೆ ಎಂದರೆ ನಮ್ಮ ಪ್ರೀತಿ ನಿಜಾನೇ. ನಿನ್ನ ಗೆಳತಿಯಾಗಿದ್ದು ಸಾಕು, ಪ್ರೇಮಿಯಾಗಿ ಸತಿಯಾಗಿ 7 ಹೆಜ್ಜೆ ಇಡಬೇಕು. ನಮ್ಮ ಮೊಮ್ಮಕ್ಕಳೊಡನೆ ಕೊನೆ ಕ್ಷಣವನ್ನು ಕಳೆಯಬೇಕು. ಹೀಗೆ ಏನೇನೋ ಆಸೆಗಳು ನನ್ನಲ್ಲೇ ಮುಚ್ಚಿಟ್ಟು ಬಚ್ಚಿಟ್ಟಿದ್ದು ಸಾಕಾಯಿತು. ವೀರು, ನೀನನ್ನ ಪ್ರೀತಿಸುತ್ತಿದ್ದೀಯಾ ಅಲ್ವಾ? ಅದೇನೋ ಹೇಳಲಾರದ ಖುಷಿ ನನ್ನಲ್ಲಿ. ವೀರು, ನಮ್ಮ ಪ್ರೀತಿ ಎಷ್ಟು ವಿಚಿತ್ರ ಅಲ್ವಾ? ನಾವಿಬ್ರೂ ಪ್ರೀತಿಸೋ ವಿಷಯ ನಮ್ಮ ಸುತ್ತಮುತ್ತಿನವರೆಗೆ ತಿಳಿದಿದೆ. ಆದರೆ ಯಾಕೆ ಈ ಮುಚ್ಚುಮರೆ? ನಾನು ನಿನ್ನವಳು, ನೀನು ನನ್ನವನು ಎಂಬುವುದು ಈ ಸೂರ್ಯ ಚಂದ್ರ ಇರುವಷ್ಟೇ ನಿಜ ಎಂದು ಪೂರ್ವಿ ವಿರಾಜ್ನ ಫೋಟೋವನ್ನು ತೆಗೆದುಕೊಂಡು ನಾಚುತ್ತಾ ವಿರಾಜ್ ಫೋಟೋಗೆ ತನ್ನ ಮೊದಲ ಮುತ್ತನ್ನು ಕೊಡುತ್ತಾಳೆ. ವೀರು, ಹಾಗೆ ನೋಡ್ಬೇಡ ಎಂದು ತುಂಬ ನಾಚಿಕೊಳ್ಳುತ್ತಾ ವೀರು ಫೋಟೋವನ್ನು ಡೈರಿಯ ಒಳಗಿಟ್ಟು ಡೈರಿಯನ್ನು ದಿಮ್ಮಿನ ಕೆಳಗಿಟ್ಟು ಪೂರ್ವಿ ಮಲಗುತ್ತಾಳೆ. ಆದರೆ ನಿದ್ದೆ ಮಾತ್ರ ಇಲ್ಲ, ಬರೀ ವಿರಾಜ್ನ ನೆನಪೆ. ಪೂರ್ವಿ, ನೀ ನನ್ನ ಜೀವ ಕಣೆ. ನಿನ್ನ ದಿಟ್ಟ ಕಣ್ಣು ಪ್ರೀತಿಯಲ್ಲಿ ಬೀಳೋ ಹಾಗೆ ಮಾಡಿದ್ದು. ಇನ್ನು ನಿನ್ನಲ್ಲೂ ಪ್ರೀತಿ ಇದೆ ಅಂದರೆ ಇನ್ನೆಷ್ಟು ದಿನ ಮುಚ್ಚಿಡಲಿ? ನನ್ನ ಜೀವನದಲ್ಲಿ ಸಿಕ್ಕ ಮುತ್ತು ನೀನೇ. ಅದೆಷ್ಟೋ ಬಾರಿ ಜೀವನದಲ್ಲಿ ಸೋತಾಗ ನಿನ್ನ ಮಾತುಗಳೇ ನನಗೆ ಧೈರ್ಯ ತುಂಬಿದ್ದು. ನೀನು ನಿನ್ನ ಅಪ್ಪ ಅಮ್ಮಗೆ ಕೊಡುತ್ತಿದ್ದ ಗೌರವ ನಿನ್ನ ಮೇಲಿದ್ದ ಪ್ರೀತಿಯನ್ನು ಇನ್ನೂ ಹೆಚ್ಚಿಸಿದ್ದು. ನಮ್ಮಿಬ್ಬರ ಸ್ನೇಹ ಯಾವಾಗ ಪ್ರೀತಿಯಾಗಿ ಬದಲಾಯಿತೋ ನನಗೆ ಗೊತ್ತಿಲ್ಲ. ಆದರೆ ನಾನು ನಿನ್ನ ಹುಚ್ಚನಂತೆ ಪ್ರೀತಿಸುತ್ತಿರುವುದು ಸತ್ಯ ಪೂರ್ವಿ. ಮೊದಲ ಸಲ ನಿನ್ನೊಟ್ಟಿಗೆ ಹೇಳಿಕೊಳ್ಳುವಾಗ ಆಗುತ್ತಿದ್ದ ಭಯ, ಕಾತುರ, ಅಂಜಿಕೆ ಈಗಲೂ ಹಾಗೆ, ಹೇಗೋ ಭಯ. ಆದರೆ ಒಂದು ಭರವಸೆ, ನೀನು ಒಪ್ಪಿಕೊಳ್ಳುವೆ. ನಿನ್ನ ಕಿರಬೆರಳ ಹಿಡಿದು ಅಗ್ನಿಕುಂಡದ ಸುತ್ತ 7 ಸುತ್ತು ಬರಬೇಕು. ನಿನ್ನ ಕೊರಳಿಗೆ ಮಾಲೆ ಹಾಕಿ 3 ಗಂಟಿನ ತಾಳಿ ಕಟ್ಟಬೇಕು. ನನ್ನ ಜೀವನದ ಗೆಳತಿಯಾಗಿ, ಮಡದಿಯಾಗಿ
ನನ್ನ ಮಕ್ಕಳ ತಾಯಿಯಾಗಿ ನನ್ನ ಮನೆ ಮನ ಎರಡನ್ನೂ ಬೆಳಗುತ್ತೀಯ ಎಂಬ ವಿಶ್ವಾಸವಿದೆ. ಪೂರ್ವಿ, ನನ್ನ ಸ್ವಾರ್ಥಿ ಅಂದುಕೊಂಡ್ರೂ ಪರವಾಗಿಲ್ಲ. ನಿನ್ನ ಪ್ರೀತಿ ನನಗಾಗಿ ಮಾತ್ರ ಮೀಸಲಿಡೋ. ಮಗುವಿನ ಹಾಗೆ ನನ್ನ ಮುದ್ದಿಸು. ಹೋ, ಹೀಗಲೇ ಎಲ್ಲವನ್ನೂ ಹೇಳಿದ್ರೆ ನಾಳೆ ನೀನು ನನ್ನ ಕಣ್ಣ ಮುಂದೆ ಬಂದಾಗ ಯಾವ ಮಾತು ಹೊರಡಲ್ಲ ಎಂದು ವೀರು ತನ್ನ ಮೊಬೈಲ್ನಲ್ಲಿದ್ದ ಪೂರ್ವಿಳ ಫೋಟೋ ನೋಡುತ್ತಾ ಮೊಬೈಲನ್ನು ತನ್ನ ಎದೆಯ ಮೇಲಿಟ್ಟು ಕಣ್ಣು ಮುಚ್ಚಿ ಕನಸನ್ನು ಕಾಣುತ್ತಾ ಮಲಗಿಕೊಳ್ಳುತ್ತಾನೆ. ಕಷ್ಟಪಟ್ಟು ಇಬ್ಬರು ಹೇಗೋ ನಿದ್ದೆ ಮಾಡಿದರು. ಇನ್ನೊಮ್ಮೆ ಸೂರ್ಯ ಹುಟ್ಟಿ ಬಂದ. ಪೂರ್ವಿ, 5 ಗಂಟೆ ಆಯ್ತು, ಬೇಗ ರೆಡಿಯಾಗು. ಬಾಗು, ಈ ಸೀರೆ ಚೆನ್ನಾಗಿ ಕಾಣಿಸ್ತಿದ್ಯಾ? ತಿಳಿ ನೀಲಿ ಬಣ್ಣದ ಸೀರೆಯಲ್ಲಿ ಪೂರ್ವಿ ತುಂಬ ಚಂದವಾಗಿ ಕಾಣುತ್ತಿದ್ದಳು. ಜೊತೆಗೆ ಓಪನ್ ಹೇರ್ ಇಂದ ಇನ್ನಷ್ಟು ಚೆನ್ನಾಗಿ ಕಾಣುತ್ತಿದ್ದಳು. ತುಂಬ ಚೆನ್ನಾಗಿದೆ ಪೂರ್ವಿ, ಬೇಗ ಹೋಗೋಣ ಸರಿನಾ? ಬಾಗು, ನೀನು ಹೋಗಿರೋ, ವೀರುಗೆ ಒಂದು ಗಿಫ್ಟ್ ಕೊಡಬೇಕು. ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ. ಇವಳ ಆಸೆಗೆ ಅಡ್ಡಿಯಾಗಬಾರದೆಂದು ಭಾಗ್ಯಮ್ಮ ಕಾವ್ಯಾಳೊಡನೆ ಹೋಗುತ್ತಾಳೆ. ಪೂರ್ವಿ 5 ವರ್ಷಗಳು ವಿರಾಜ್ಗಾಗಿ ಬರೆದಿದ್ದ ಕವನಗಳ ಡೈರಿಯನ್ನು ಅವನಿಗೆ ಉಡುಗೊರೆಯಾಗಿ ಕೊಟ್ಟು ಎಲ್ಲವನ್ನೂ ಹೇಳಿಬಿಡೋಣ ಎಂದು ಡೈರಿಯನ್ನು ತೆಗೆದುಕೊಂಡು ಮನಸ್ಸಿನಲ್ಲಿರೋದನ್ನ ಬರೆಯುತ್ತಾಳೆ. ಸಾಕಾಯಿತು ಮುಚ್ಚುಮರೆ, ಸತಾಯಿಸದೆ ಇನ್ನೊಮ್ಮೆ ಹೇಳಿಬಿಡು ಹುಡುಗ, ಮನಬಿಚ್ಚಿ ಒಮ್ಮೆ. ನಾಚಿಕೆಯ ತೊರೆದು ಅಪ್ಪುಗೆಯ ಮೆಚ್ಚುಗೆಯ ತಿಳಿಸಿಬಿಡುವೆ. ಕಾಯುತ್ತಿರುವೆ ನಿನ್ನ ಒಂದು ಮಾತಿಗೆ, ಇಂತಿ ನಿನ್ನವಳು ಪೂರ್ವಿ. ಅಷ್ಟರಲ್ಲಿ ಪೂರ್ವಿಳ ಫೋನ್ ರಿಂಗ್ ಆಗುತ್ತೆ. ಅದನ್ನು ತೆಗೆದುಕೊಂಡು ಕಿವಿಗೆ ಹಿಡಿದುಕೊಳ್ಳುತ್ತಾಳೆ. ಹಲೋ ಪೂರ್ವಿ ಪುಟ್ಟು. ಅಪ್ಪ ಎಂದು ಗಾಬರಿಗೊಂಡು ತನ್ನ ಕೈಯಲ್ಲಿದ್ದ ಡೈರಿಯು ಕೆಳಗೆ ಬೀಳುತ್ತದೆ. ಪೂರ್ವಿ, ಯಾಕೆ ಫೋನ್ ಮಾಡಿದೆ ಅಂತ ನಿಂಗೊತ್ತು. ಭಾಗ್ಯಮ್ಮ ಎಲ್ಲ ಹೇಳಿದ್ರು. ನೋಡೊಂದ್ಸರಿ ಯೋಚನೆ ಮಾಡು. ಅವನು ಮೊದಲೇ ಫಾರಿನ್ನಿಂದ ಬಂದವನು. ಹೇಗೋ ಏನೋ. ಬೇಡ, ಕುಲಗೋತ್ರ ನಾನು ಕೇಳ್ತಾ ಇಲ್ಲ. ಪುಟ್ಟು, ಇನ್ನೊಂದ್ಸರಿ ಯೋಚಿಸು. ಅಪ್ಪ, ನೀವೇನು ಹೇಳ್ತೀರಾ ಅಂತ ಗೊತ್ತು. ಆದರೆ ವೀರು ನಿಮಗಿಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲ ಅಪ್ಪ ಥರ ನೀನು ನನ್ನ ಪ್ರೀತಿಯಿಂದ ದೂರ ಮಾಡಬೇಡ. ಇಷ್ಟು ವರ್ಷ ನೀವು ನನ್ನ ಆಸೆಗೆ ಅಡ್ಡಿ ಬಂದಿಲ್ಲ. ಅವನನ್ನು ಬಿಟ್ಟರೆ ನಾನು ಇರಲ್ಲ. ಸಾರಿ ಅಪ್ಪ, ವೀರುನ ಪ್ರಾಣಕ್ಕಿಂತ ಹೆಚ್ಚು ಇಷ್ಟಪಡ್ತೀನಿ ಎಂದು ಅಳುತ್ತಾ ಫೋನ್ ಕಟ್ ಮಾಡಿದಳು. ಕೆಳಗೆ ಬಿದ್ದಿದ್ದ ಡೈರಿಯನ್ನು ತೆಗೆದುಕೊಂಡು ಅಳುತ್ತಾ ಸ್ಕೂಟಿಯಲ್ಲಿ ಹೋಗುತ್ತಾಳೆ. ಅಪ್ಪನಾಗಿ ನಾನು ಹೇಳಬೇಕಿದ್ದನ್ನ ಹೇಳ್ದೆ. ಪೂರ್ವಿ ಪುಟ್ಟು, ನಿನ್ನಿಷ್ಟನೇ ನನ್ನ ಇಷ್ಟ. ನನ್ನನ್ನೇ ಎದುರಿಸಿ ಪ್ರೀತಿನ ಪಡ್ಕೋತೀಯ ಅಂದರೆ ನಿಮ್ಮ ಪ್ರೀತಿ ನಿಜಾನೇ. ಎಲ್ಲವೂ ಒಳ್ಳೆಯದಾದರೆ ಈ ಅಪ್ಪಂಗೆ ಅಷ್ಟೇ ಸಾಕು ಎಂದು ಮನಸ್ಸಲ್ಲೇ ಪೂರ್ವಿ ಹಾಗೂ ವೀರುವಿನ ಪ್ರೇಮಕ್ಕೆ ತಂದೆಯಿಂದ ಒಪ್ಪಿಗೆ ನೀಡುತ್ತಾರೆ. ಇತ್ತ ಸ್ಕೂಟಿಯಲ್ಲಿ ಹೋಗುತ್ತಿದ್ದ ಪೂರ್ವಿ ತಂದೆಗೆ ಎದುರು ವಾದಿಸಿ ತಪ್ಪು ಮಾಡಿದೆ ಅಂತ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತಾಳೆ. ಒಮ್ಮೆಗೆ ಪೂರ್ವಿ ತನ್ನ ತಾಯಿಯ ಪಾರ್ಥಿವ ಶರೀರ ನೆನಪಿಸಿಕೊಳ್ಳುತ್ತಾಳೆ. ನನ್ನ ಸ್ವಾರ್ಥಕ್ಕಾಗಿ ಅಪ್ಪಂಗೆ ಎದುರು ಮಾತಾಡಿದೆ, ಸಮಾಧಾನವಾಗಿ ಹೇಳಬೇಕಿತ್ತು ಎಂದುಕೊಳ್ಳುತ್ತಾಳೆ. ಏಕೋ ಪೂರ್ವಿಕಾಳಿಗೆ ತಂದೆಗೆ ಮೋಸ ಮಾಡಿದ್ದೆ ಎಂದೆನಿಸುತ್ತದೆ. ತುಂಬ ಅಳುತ್ತಿರುತ್ತಾಳೆ. ಇದನ್ನೆಲ್ಲ ಯೋಚಿಸುತ್ತಾ ಗಾಡಿಯನ್ನು ಓಡಿಸುತ್ತಿದ್ದ ಪೂರ್ವಿಗೆ ಹಿಂದೆ ಬರುತ್ತಿದ್ದ ಜವರಾಯ ರೂಪದ ಒಂದು ಟೆಂಪೋ ಕಾಣಿಸಲಿಲ್ಲ. ಟೆಂಪೋ ಇವಳ ಗಾಡಿಗೆ ಹೊಡೆದು ನಿಲ್ಲಿಸದೆ ಹೋಗಿತ್ತು. ಪೂರ್ವಿ ಹಾಗೂ ಸ್ಕೂಟಿ ಕೆಳಗೆ ಬಿದ್ದಿತ್ತು. ಪೂರ್ವಿ ಅವಸರದಲ್ಲಿ ಹೆಲ್ಮೆಟ್ ಕೂಡ ಹಾಕಿರಲಿಲ್ಲ. ರಕ್ತದ ಮಡುವಿನಲ್ಲಿ ಪೂರ್ವಿ ಒದ್ದಾಡುತ್ತಿದ್ದಳು. ಅಲ್ಲಿದ್ದ ಸಾರ್ವಜನಿಕರು ಪೂರ್ವಿಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದರು. ಪುಣ್ಯಕ್ಕೆ ಪೂರ್ವಿ ಉಸಿರಾಡುತ್ತಿದ್ದಳು. ತಕ್ಷಣವೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲು ಹೇಳಿದರು ಡಾಕ್ಟರ್. ಆದರೆ ಅವಳ ಸ್ಥಿತಿ ಗಂಭೀರವಾಗಿಲ್ಲದಿದ್ದರೂ ತುಂಬ ರಕ್ತಸ್ರಾವವಾಗಿತ್ತು. ಪೂರ್ವಿಳನ್ನು ಆಸ್ಪತ್ರೆಗೆ ಸೇರಿಸಿದವರು ಪೂರ್ವಿಳ ಪರ್ಸಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ನೋಡಿ ಅದಕ್ಕೆ ಕಾಲ್ ಮಾಡಿದರು. ಸುರೇಶ್ ಹತ್ತಿರ ಫೋನನ್ನು ಕೊಟ್ಟು ವೀರು ತುಂಬ ಖುಷಿಯಿಂದ ತಯಾರಿ ಮಾಡಿಕೊಳ್ಳುತ್ತಿದ್ದ. ವಿರಾಜ್ ಫೋನ್ಗೆ ಒಂದು ಅನ್ನೋನ್ ನಂಬರ್ ಇಂದ ಕಾಲ್ ಬಂದಿದ್ದು. ಸುರೇಶ್ ಅದನ್ನು ರಿಸೀವ್ ಮಾಡಿದ. ಆಕ್ಸಿಡೆಂಟ್ ಆದ ಸ್ಕೂಟಿಯ ನಂಬರ್ ಹಾಗೂ ಐಡೆಂಟಿಟಿ ಕಾರ್ಡ್ನಲ್ಲಿದ್ದ ಹೆಸರನ್ನು ತಿಳಿಸಿದರು. ಸುರೇಶ್ಗೆ ಆಕ್ಸಿಡೆಂಟ್ ಆಗಿರೋದು ಪೂರ್ವಿಗೆ ಎಂದು ಗೊತ್ತಾಯಿತು. ವಿಷಯ ತಿಳಿದಾಗ ಆಘಾತವಾಯಿತು. ತಕ್ಷಣವೇ ಕಾವ್ಯಗೆ ಹೇಳಿದ. ಕಾವ್ಯ ಒಮ್ಮೆಗೆ ಶಾಕ್. ಇಬ್ಬರು ವಿರಾಜ್ ಇರುವ ಕಡೆ ನೋಡಿದರು. ವೀರು ಸಂತೋಷದಿಂದ ತಯಾರಿಯಲ್ಲಿ ತೊಡಗಿದ್ದ. ತಡ ಮಾಡದೆ ವೀರು ಹತ್ತಿರ ಹೋಗಿ ಬಂದ ಸುದ್ದಿಯನ್ನು ತಿಳಿಸಿದರು. ಪಕ್ಕದಲ್ಲೇ ಇದ್ದ ಭಾಗ್ಯಮ್ಮ ಗಾಬರಿಗೊಂಡರು.
ವಿಷಯ ಗೊತ್ತಾದ ಕೂಡಲೇ ಪೂರ್ವಿ ಎಂದು ಕೂಗಿ ಆಸ್ಪತ್ರೆಗೆ ಅಲ್ಲಿಂದ ಎಲ್ಲರೂ ಓಡಿ ಬಂದರು. ಇತ್ತ ತನ್ನ ಮಗಳಿಗೆ ಹೀಗೆಲ್ಲ ಆಗಿರುವ ವಿಷಯ ತಿಳಿಯದೆ ಮನೆಯಲ್ಲಿಯೇ ಪೂರ್ವಿಳ ತಂದೆ ದಯಾನಂದ್ ಅವರು ಸುಮ್ಮನೆ ಕುಳಿತಿದ್ದರು. ಆಸ್ಪತ್ರೆಯಲ್ಲಿ ಎಲ್ಲರೂ ಪೂರ್ವಿ ಇರುವ ವಾರ್ಡಿನ ಕಡೆ ಅಳುತ್ತಾ ಓಡಿ ಬಂದರು. ಪೂರ್ವಿಳನ್ನು ಅಡ್ಮಿಟ್ ಮಾಡಿದ್ದ ವ್ಯಕ್ತಿ ಪೂರ್ವಿಳ ಪರ್ಸ್ ಹಾಗೂ ಡೈರಿಯನ್ನು ಡಾಕ್ಟರ್ ಹತ್ತಿರ ಕೊಟ್ಟು ಹೋಗಿದ್ದರು. ಡಾಕ್ಟರ್ ಹತ್ತಿರ ಮಾತನಾಡಿದ ವೀರು ಪೂರ್ವಿ ಪ್ರಾಣಾಪಾಯದಿಂದ ಪಾರಾಗಿದ್ದನ್ನು ತಿಳಿಸಿದರು. ಪೂರ್ವಿಳ ಪರ್ಸ್ ಹಾಗೂ ಡೈರಿಯನ್ನು ಕೊಟ್ಟು ಧೈರ್ಯ ಹೇಳಿದರು. ನೋಡಿ, ಪೇಷಂಟ್ ಜೀವಕ್ಕೆ ತೊಂದರೆ ಇಲ್ಲ, ಆದರೆ ತಲೆಗೆ ಪೆಟ್ಟಾಗಿದ್ದರಿಂದ ಅವರು ಆಗಾಗ ಮೆಡಿಕಲ್ ಚೆಕ್ಗಾಗಿ ಬರಬೇಕಾಗುತ್ತದೆ. ಅದು ಬಿಟ್ಟರೆ ಡೋಂಟ್ ವರಿ, ಶಿ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್ ಎಂದರು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ಎಷ್ಟಾದರೂ ಖರ್ಚಾಗಲಿ ನಾನು ನೋಡ್ಕೊಳ್ತೀನಿ. ನಾನು ಅವಳನ್ನ ಮಾತಾಡ್ಬೋದಾ? ನೀವು ಗಂಡ ಆಗಿ ನಿಮ್ಮ ಹೆಂಡತಿ ಬಗ್ಗೆ ಕಾಳಜಿ ಇರುತ್ತೆ, ಆದರೆ ಈಗಲೇ ಮಾತಾಡೋದು ಸರಿಯಿಲ್ಲ. ಥ್ಯಾಂಕ್ ಯು, ಆದರೆ ಇದು ಆಕ್ಸಿಡೆಂಟ್ ಆಗಿರೋದ್ರಿಂದ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕಾಗುತ್ತದೆ. ಧೈರ್ಯ ತಗೊಳ್ಳಿ ಎಂದರು ಡಾಕ್ಟರ್. ಎಷ್ಟೇ ಕಷ್ಟ ಆದರೂ ನಾನು ನೋಡ್ಕೊಳ್ತೀನಿ. ಓಕೆ, ದ್ಯಾಟ್ಸ್ ಗುಡ್ ಎಂದರು ಡಾಕ್ಟರ್. ಡಾಕ್ಟರ್ ಜೊತೆ ಮಾತನಾಡಿದ ವಿರಾಜ್ ಮನಸ್ಸಿಗೆ ಧೈರ್ಯ ಬಂದಿತು. ಅಲ್ಲಿಂದ ಪೂರ್ವಿ ಇರುವ ಐಸಿಯು ಕಡೆ ಹೋಗಿ ಅಲ್ಲಿಂದ ಅವಳ ಸ್ಥಿತಿ ನೋಡಿ ಅವನ ಕಣ್ಣಲ್ಲಿ ನೀರು ತುಂಬಿತ್ತು. ಅಳುತ್ತಾ, ಪೂರ್ವಿ, ನಿನ್ ಬಿಟ್ಟು ನಾನಿರಲ್ವೇ? ಪ್ಲೀಸ್ ಬೇಗ ಹುಷಾರಾಗೋ, ನಿಂಗೇನೂ ಆಗಲ್ವೇ? ನಿನಗೇನಾದರೂ ಆದರೆ ನಾನು ಎಂದು ಜೋರಾಗಿ ಅಳುತ್ತಾನೆ. ಸುರೇಶ್ ಅವನನ್ನು ಸಮಾಧಾನಿಸುತ್ತಾನೆ. ಕಾವ್ಯ ಅಳುತ್ತಿದ್ದ ಭಾಗ್ಯಮ್ಮಳಿಗೆ ಧೈರ್ಯ ಕೊಡುತ್ತಾಳೆ. ಕೈಯಲ್ಲಿ ಪೂರ್ವಿಳ ಡೈರಿಯನ್ನು ಹಿಡಿದುಕೊಂಡು ಪೂರ್ವಿ ಪ್ರಜ್ಞೆ ಬರುವುದನ್ನೇ ಕಾಯುತ್ತಾ ಕುಳಿತಿರುತ್ತಾನೆ ವೀರು. ಸುಮ್ಮನೆ ಅವಳ ಡೈರಿಯನ್ನು ತೆಗೆದು ನೋಡಿದ. ಅದರಲ್ಲಿ ಹೀಗೆ ಬರೆದಿದ್ದಳು: ಈ ಪೂರ್ವಿ ಎಂದೆಂದಿಗೂ ವೀರುಗಾಗೆ ಇರುವವಳು. ವೀರು, ಐ ಲವ್ ಯು. ನನಗೆ ದೊಡ್ಡ ದೊಡ್ಡ ಆಸೆ ಇಲ್ಲ. ನನ್ನ ಕೊನೆಯ ಗಳಿಗೆಯಲ್ಲೂ ನಿನ್ನ ಮಡಿಲೇ ನನಗೆ ಆಶ್ರಯ ನೀಡಿರಬೇಕು. ಎಂದೆಂದಿಗೂ ನಿನ್ನವಳೇ ಪೂರ್ವಿ ಎಂದು ಬರೆದಿದ್ದನ್ನು ಓದಿ ವೀರು ಇನ್ನೂ ಜೋರಾಗಿ ಅಳಲು ಶುರು ಮಾಡಿದ. ಅಳುತ್ತಾ ವೀರು ಐಸಿಯುನಲ್ಲಿದ್ದ ಪೂರ್ವಿಳ ಹತ್ತಿರ ನಿಂತು, ಪೂರ್ವಿ, ಐ ಲವ್ ಯು ಟೂ. ಈ ವೀರು ಕೂಡ ನಿನ್ಗೋಸ್ಕರ ಎಂದು ಬಿಕ್ಕಳಿಸಿ ಅಳುತ್ತಾನೆ. ಐಸಿಯುನಲ್ಲಿದ್ದ ಪೂರ್ವಿ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಉಸಿರಾಟ ಮಾಡುತ್ತಾಳೆ. ಪೂರ್ವಿಳನ್ನು ನೋಡುತ್ತಾ ನಿಂತಿದ್ದ ವೀರು ಕಣ್ಣೊರೆಸಿಕೊಂಡು ಡಾಕ್ಟರನ್ನು ಕರೆಯುತ್ತಾನೆ. ಪೂರ್ವಿಗೆ ಚಿಕಿತ್ಸೆ ಕೊಟ್ಟರು. ಪೂರ್ವಿಗೆ ಪ್ರಜ್ಞೆ ಬಂದಿತ್ತು. ಡಾಕ್ಟರ್ ಹೊರಬಂದು, ಭಾಗು ಅಂದರೆ ಯಾರು? ಪೇಷಂಟ್ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ, ನೀವು ಒಳಗೋಗಿ. ಡಾಕ್ಟರ್, ನಾನು ಹೋಗಬಹುದಾ? ಪ್ಲೀಸ್. ವಿರಾಜ್, ಹೋಗಿ, ಆದರೆ ಮಾತಾಡಬೇಡಿ. ಇವರು ಮಾತ್ರ ಅವಳ ಹತ್ತಿರ ಹೋಗಬಹುದು ಎಂದಾಗ ಭಾಗ್ಯಮ್ಮ ಹಾಗೂ ವಿರಾಜ್ ಒಳಗೆ ಹೋಗುತ್ತಾರೆ. ವಿರಾಜ್ ಬಾಗಿಲ ಹತ್ತಿರವೇ ನಿಲ್ಲುತ್ತಾನೆ. 1 ಗಂಟೆ ಹಿಂದೆಯಷ್ಟೇ ಅಷ್ಟು ಚೆನ್ನಾಗಿ ಕಾಣುತ್ತಿದ್ದ ಪೂರ್ವಿಳ ತಲೆಗೆ ಬ್ಯಾಂಡೇಜ್ ಸುತ್ತಿಕೊಂಡು ಮಲಗಿದ್ದನ್ನು ನೋಡಿ ದುಃಖರಾಗುತ್ತಾರೆ. ಅವಳ ಕೈ ಹಿಡಿದು, ಪೂರ್ವಿ, ಏನೇ ಇದೆಲ್ಲ? ನಿಂಗೇನೂ ಆಗಲ್ಲ ಎಂದು ಮತ್ತೆ ಅಳುತ್ತಾರೆ. ಭಾಗು, ಅಪ್ಪ ಕಷ್ಟವಾಗಿಯೇ ಹೇಳಿದಳು. ಯಜಮಾನರು ಚೆನ್ನಾಗಿದ್ದಾರೆ, ನೀನು ಹುಷಾರಾಗೋ, ಅವರಿಗೆ ಏನೂ ಹೇಳಿಲ್ಲ. ಏನನ್ನು ಹೇಳ್ಬೇಡ ಭಾಗು ಎಂದಾಗ ಕಣ್ಣಲ್ಲಿ ನೀರು ಹರಿಯುತ್ತೆ. ಪೂರ್ವಿ, ವೀರು ಇಲ್ಲೇ ಇದ್ದಾನೆ, ಮಾತಾಡು ಎಂದು ಭಾಗ್ಯಮ್ಮ ಇತ್ತ ಸರಿದು ವಿರಾಜ್ ಪೂರ್ವಿ ಕಾಳಿಗೆ ಕಾಣುವ ಹಾಗೆ ನಿಲ್ಲುತ್ತಾಳೆ. ವಿರಾಜ್ ಕೈ ಕಟ್ಟಿಕೊಂಡು ಅಳುತ್ತಾ ನಿಂತಿರುತ್ತಾನೆ. ಪೂರ್ವಿಕಾ ಕೂಡ ಅಳುತ್ತಾಳೆ. ಅವಳ 2 ಕಣ್ಣಿನಿಂದ ಕಣ್ಣೀರ ಹನಿಗಳು ಬೀಳುತ್ತವೆ. ವಿರಾಜ್ ಎಂದಾಗ ಅಳುತ್ತಲೇ ವಿರಾಜ್ ಪೂರ್ವಿಳ ಕಡೆ ನಡೆದು ಬಂದು ಅವಳ ಮುಂದೆ ನಿಂತು ಪೂರ್ವಿಳ ಕೈಯನ್ನು ಹಿಡಿದುಕೊಳ್ಳುತ್ತಾನೆ. ವಿರಾಜ್, ನೀನ್ ಬೇಡ ಹೋಗು ಪ್ಲೀಸ್ ಎಂದು ಪೂರ್ವಿ ಹೇಳುತ್ತಾಳೆ. ಇದನ್ನು ನಿರೀಕ್ಷಿಸದ ವಿರಾಜ್ಗೆ ನೋವಾಗುತ್ತದೆ. ಅವಳಿಗೆ ಏನು ಹೇಳಬೇಕೆಂದೇ ತಿಳಿಯದೆ ವಿರಾಜ್ ತನ್ನ ನೋವಿನ ಕಣ್ಣಿನಿಂದ ಪೂರ್ವಿಳನ್ನೇ ನೋಡುತ್ತಾ, ಪೂರ್ವಿ, ನಾನ್ ನಿನ್ ವೀರು, ಪ್ಲೀಸ್ ಹೋಗು ಎಂದು ತನ್ನ ದೃಷ್ಟಿಯನ್ನು ಆ ಕಡೆ ಮಾಡುತ್ತಾಳೆ. ವೀರು ಪೂರ್ವಿಳ ಕೈಗಳನ್ನು ಬಿಡಿಸಿಕೊಂಡು ಭಾರವಾದ ಮನಸ್ಸಿನಿಂದ ಹೊರಗೆ ಬಂದು, ಪೂರ್ವಿ ಹೀಗಾಕೆ ನನ್ನೊಟ್ಟಿಗೆ ನಡೆದುಕೊಂಡಳೋ ಎಂದು ಅಳುತ್ತಾ ಒಂದೆಡೆ ಕುಳಿತುಕೊಳ್ಳುತ್ತಾನೆ. ಪೂರ್ವಿ ವಿರಾಜ್ನನ್ನು ಕೋಪದಿಂದ ಮಾತನಾಡಿಸಿ ಅಲ್ಲಿಂದ ಹೋಗಲು ಹೇಳುತ್ತಾಳೆ. ವಿರಾಜ್ ಅಲ್ಲಿಂದ ಹೊರಟ ತಕ್ಷಣ
ಆಶ್ಚರ್ಯಗೊಂಡು ಭಾಗ್ಯಮ್ಮ ಪೂರ್ವಿ ಹತ್ತಿರ ಬಂದರು. ಪೂರ್ವಿ, ಯಾಕೆ ಇಷ್ಟೊಂದು ಕೋಪ ವೀರು ಮೇಲೆ? ಅವನೇನ್ ಮಾಡ್ದ? ಭಾಗ್ಯಮ್ಮ ಪ್ಲೀಸ್, ನನ್ನ ಏನೂ ಕೇಳಬೇಡ, ಇಲ್ಲಿಂದ ಮನೆಗೆ ಕರ್ಕೊಂಡು ಹೋಗು. ಈಗ್ಲಾ? ನಾಳೆ ಡಿಸ್ಚಾರ್ಜ್ ಅಂದ್ರು ಡಾಕ್ಟರ್. ಇವತ್ತು ಇಲ್ಲೇ ರೆಸ್ಟ್ ಮಾಡು. ಅಲ್ಲ ಪೂರ್ವಿ, ಇಷ್ಟು ದಿನ ದೂರ ಇದ್ದಾಗ ಯಾವಾಗ್ಲೂ ವೀರುನೇ ನೆನೆಸ್ಕೋತಿದ್ದೆ, ಹುಚ್ಚಿ ಥರ ಪ್ರೀತಿ ಮಾಡ್ದೆ. ಈಗ ವೀರು ನಿನ್ನ ಹತ್ತಿರಾನೇ ಇದ್ದಾನೆ, ಈಗ ಅವನನ್ನ ದೂರ ಹೋಗು ಅಂತಿದ್ಯಾ? ಯಾಕೆ? ಭಾಗ್ಯಮ್ಮ ಪ್ಲೀಸ್, ವೀರು ಬಗ್ಗೆ ನನ್ನ ಹತ್ರ ಮಾತಾಡಬೇಡ. ಅವನ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿಂದ ಹೋಗು ಪ್ಲೀಸ್, ಒಂಟಿಯಾಗಿರೋಕೆ ಬಿಡು ಎಂದು ಭಾಗ್ಯಮ್ಮನ ಮೇಲೆ ಸಿಟ್ಟಿನಿಂದ ಹೇಳಿದಳು. ಜಾಸ್ತಿ ಮಾತನಾಡಬಾರದು ಎಂದು ಭಾಗ್ಯಮ್ಮ ಅಲ್ಲಿಂದ ಹೊರಗೆ ಹೋದರು. ವಿರಾಜ್ ಹಾಗೂ ಭಾಗ್ಯಮ್ಮರ ಮೇಲೆ ಕೋಪ ತೋರಿಸಿದ್ದಕ್ಕೆ ಪೂರ್ವಿ ತನ್ನನ್ನು ತಾನೇ ಬೈದುಕೊಂಡು ಅಳುತ್ತಾಳೆ. ಹೊರಗೆ ಬಂದ ಭಾಗ್ಯಮ್ಮನ ಮುಖದಲ್ಲಿ ಬೇಜಾರಿನ ಭಾವನೆ. ಪೂರ್ವಿ ಎಂದಿಗೂ ಭಾಗ್ಯಮ್ಮ ಹತ್ತಿರ ಕೋಪದಿಂದ ರೇಗಿರಲಿಲ್ಲ. ಭಾಗ್ಯಮ್ಮ ವೀರು ಕುಳಿತಿದ್ದ ಪಕ್ಕದಲ್ಲಿ ಕುಳಿತುಕೊಂಡರು. ಸುರೇಶ್ ಹಾಗೂ ಕಾವ್ಯ ಕೂಡ ಅಲ್ಲಿಯೇ ಇದ್ದರು. ಭಾಗ್ಯಮ್ಮ, ನಮಗೆ ಯಾಕೆ ಹೀಗೆಲ್ಲ ಆಗ್ತಿದೆ? ನಾವಿಬ್ರು ಇನ್ನೇನು ಜೊತೆ ಆಗ್ತಾ ಇದ್ದೀವಿ ಅಂದಾಗ್ಲೆಲ್ಲ ಏನಾದರೂ ಒಂದು ಅಡ್ಡಿ ಬರುತ್ತೆ. ನಾವಿಬ್ರು ಒಂದಾಗೋದು ಆ ದೇವರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಹಾಗೆಲ್ಲ ಯಾಕೆ ಅಂದ್ಕೋತೀಯ ವೀರು? ಸಂಜೆಯೆಲ್ಲ ತುಂಬ ಚೆನ್ನಾಗಿದ್ಲು. ಭಾಗೋ, ನಾನು ಹೇಗೆ ಕಾಣಿಸ್ತಿದ್ದೀನಿ, ಅದು ಚಂದಾನ, ಹೀಗಿದ್ರೆ ಚಂದಾನ ಅಂತ ತುಂಬ ಖುಷಿಲೇ ಇದ್ಲು. ಮನೆಯಿಂದ ಹೊರಟಿ ಬರೋ ಹೊತ್ತಿಗೆ ಏನೋ ಆಗಿದೆ. ಹ್ಞೂ ವೀರು, ನೋಡು, ಅವಳತ್ರ ನೀನು ಮಾತಾಡಬೇಕು. ಏನಾಗಿದೆ ಅಂತ ತಿಳ್ಕೊಂಡು ಸರಿ ಮಾಡಿದ್ರೆ ಆಯಿತು ಎಂದನು ಸುರೇಶ್. ಸುರೇಶ್ ಹಾಗೂ ಕಾವ್ಯ ಕ್ಯಾಂಟೀನ್ನಿಂದ ಊಟ ತರಿಸಿದ್ದರು. ಆದರೆ ವೀರು ಹಾಗೂ ಭಾಗ್ಯಮ್ಮ ಊಟ ಮಾಡಲಿಲ್ಲ, ಹಣ್ಣನ್ನು ತಿಂದರು. ರಾತ್ರಿ ಇಡೀ ವೀರು ನಿದ್ದೆ ಇಲ್ಲದೆ ಪೂರ್ವಿಳನ್ನು ಕಾದನು. ಭಾಗ್ಯಮ್ಮ, 10 ಗಂಟೆಗೆ ಡಿಸ್ಚಾರ್ಜ್, ನಾವ್ಯಾರೂ ಇಲ್ಲಿರೋದು ಬೇಡ. ವಿರಾಜ್, ನಾನು ಹೇಳಿದ್ನಲ್ಲ ಹಾಗೆ ಮಾಡೋ, ಸರಿನಾ? ಬನ್ನಿ ಭಾಗ್ಯಮ್ಮ ನಮ್ಮ ಜೊತೆ. ಅಲ್ಲ, ಏನು ಮಾಡೋಕ್ಕೆ ಹೊರಟಿದ್ದೀರಾ? ಹೋಗ್ತಾ ನಾನೆಲ್ಲ ಹೇಳ್ತೀನಿ ಬನ್ನಿ. ಸರಿ, ಏನೋ ಒಂದು ಒಳ್ಳೇದಾದ್ರೆ ಸಾಕು ಎಂದು ವಿರಾಜ್ನನ್ನು ಅಲ್ಲಿಯೇ ಇರಿಸಿ ಎಲ್ಲರೂ ಅಲ್ಲಿಂದ ಹೊರಟರು. ಮಿಸಸ್ ವಿರಾಜ್, ನೀವು ತುಂಬ ಲಕ್ಕಿ. ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ತುಂಬ ಪ್ರೀತಿ ಮಾಡುತ್ತಾರೆ. ನೋಡಿ, ನೀವು ಆಗಾಗ ಚೆಕಪ್ಗೆ ಬರಬೇಕಾಗುತ್ತೆ ಅಷ್ಟೇ. ಡಾಕ್ಟರ್, ನೀವು ತಪ್ಪು. ಗಂಡ ಆಗಿ ಇಷ್ಟು ಕೇರ್ ಮಾಡ್ದಲೇ ಇದ್ರೆ ಹೇಗೆ? ವಿರಾಜ್ ಎಂದು ಕೋಪಗೊಂಡು ಅಲ್ಲಿಂದ ಎದ್ದು ಕುಂಟುತ್ತಲೇ ನಡೆದಳು. ಪೂರ್ವಿ, ನಿಂತ್ಕೋ. ಡಾಕ್ಟರ್, ಅವಳಿಗೆ ಸ್ವಲ್ಪ ನಾಚಿಕೆ, ನಾನು ಹೊರಡುತ್ತೀನಿ ಎಂದು ವಿರಾಜ್ ಕೂಡ ಹೊರಟನು. ವೀರೋ, ನಾನು ನಿನ್ನ ಹೆಂಡ್ತೀನಾ? ಹೌದು. ಬೇಡ ವೀರೋ, ತಮಾಷೆ ಮಾಡಬೇಡ. ಭಾಗ್ಯಮ್ಮ ಎಲ್ಲರೂ ಎಲ್ಲಿ? ಯಾರೂ ಇಲ್ಲ, ಅವರೆಲ್ಲರೂ ಆಗ್ಲೇನೆ ಹೋದ್ರು. ಛೇ ವೀರೋ, ನಾನು ಆಟೋದಲ್ಲಿ ಹೋಗ್ತೀನಿ, ನನ್ನ ಹತ್ರ ಬರಬೇಡ ಪ್ಲೀಸ್ ಎಂದು ಪೂರ್ವಿ ಕುಂಟುತ್ತಾ ಹೋಗುತ್ತಿದ್ದಳು. ಹಿಂದಿಯಿಂದ ಸ್ಲೋ ಮೋಷನ್ ಆಗಿ ಬಂದು ವಿರಾಜ್ ಪೂರ್ವಿನ ಎತ್ತಿಕೊಂಡನು. ವೀರು ಬಿಡು, ಇಳಿಸು ಎಂದು ಸಿಟ್ಟಾದಳು. ನಮ್ಮ ಹುಡುಗಿ ಸಿಟ್ಟಾದಾಗ್ಲೂ ಚೆನ್ನಾಗಿ ಕಾಣಿಸುತ್ತಾಳೆ ಎಂದು ಎತ್ತಿಕೊಂಡು ಕಾರಿನಲ್ಲಿ ಕೂರಿಸಿದ. ಇವರಿಬ್ಬರನ್ನು ನೋಡಿದವರು ಗಂಡ ಹೆಂಡತಿ ಅಂದ್ರೆ ಹೀಗೆ ಇರಬೇಕಪ್ಪ ಎಂದು ಇವರನ್ನೇ ನೋಡುತ್ತಾ ನಿಂತಿದ್ದರು. ವೀರು, ಯಾಕೀಗ ಮಾಡ್ತಾ ಇದ್ಯಾ? ಸರಿ ಇಲ್ಲ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ನಿನಗೆ ಏನಾಗಿದೆ? ಪೂರ್ವಿ, ಆಗಿರೋದು ನನಗಲ್ಲ, ನಿನಗೆ. ನೀನೇನು ಮಾತಾಡಬೇಡ, ರೆಸ್ಟ್ ಮಾಡು ಎಂದು ವೀರು ಗದರಿದ. ವಿರಾಜ್ ಕಾರನ್ನು ಓಡಿಸಿದ. ಪೂರ್ವಿ ಪಕ್ಕದಲ್ಲಿ ಕುಳಿತು ಕಿಟಕಿ ನೋಡುತ್ತಿದ್ದಳು. ವಿರಾಜ್ ರೇಡಿಯೋ ಆನ್ ಮಾಡಿದ. ರೇಡಿಯೋದಲ್ಲಿ ಅವನಲ್ಲಿ ಇವಳಿಲ್ಲಿ, ಮಾತಿಲ್ಲ ಕತೆಯಿಲ್ಲ ಹಾಡು ಬರುತ್ತಿತ್ತು. ಪೂರ್ವಿ ಸಿಟ್ಟಾಗಿ ರೇಡಿಯೋ ಚೇಂಜ್ ಮಾಡಿದಳು. ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ಎಂಬ ಹಾಡು ಬಂದಿತು. ವೀರು ನಗುತ್ತಾನೆ. ಪೂರ್ವಿ ಮತ್ತೆ ಸಿಟ್ಟಾಗಿ ರೇಡಿಯೋವನ್ನು ಆಫ್ ಮಾಡಿ ಕೈ ಕಟ್ಟಿ ಕುಳಿತಳು. ವೀರು ಕಾರನ್ನು ಓಡಿಸುತ್ತಿದ್ದ. ಪೂರ್ವಿ ನಿಧಾನವಾಗಿ ನಿದ್ದೆ ಮಾಡಿದಳು. ಪೂರ್ವಿ, ಇಳಿ. ಪೂರ್ವಿ ಎಚ್ಚರವಾಗಿ ಸುತ್ತಲೂ ನೋಡುತ್ತಾಳೆ. ಯಾವುದೋ ಗುಡ್ಡ ಇದ್ದ ಹಾಗೆ ಕಾಣಿಸುತ್ತೆ. ತಕ್ಷಣ ಕಾರಿಂದ ಇಳಿಯುತ್ತಾಳೆ. ವೀರು, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ನಿನ್ನತ್ರ ಮಾತಾಡಬೇಕು, ಅದಕ್ಕೆ. ನಿನ್ನ ಜೊತೆ ಮಾತಾಡೋಕೆ ಏನೂ ಇಲ್ಲ ನನಗೆ. ಆದರೆ ನನಗಿದೆ. ಪೂರ್ವಿ ಬಾ ಪ್ಲೀಸ್, ಹಠ ಮಾಡಬೇಡ. ನಾನು ಬರಲ್ಲ, ಮನೆಗೆ ಹೋಗೋಣ. ಪೂರ್ವಿ ಎಂದು ಅವಳನ್ನು ಪುನಃ ಎತ್ತುಕೊಳ್ಳಲು ಮುಂದಾದ. ನೋ, ನಾನೇ ಬರ್ತೀನಿ. ಸರಿ ಬಾ ಎಂದು ವಿರಾಜ್ ಒಂದೆಡೆಗೆ ಅವಳನ್ನು ಕರೆದುಕೊಂಡು ಬರುತ್ತಾನೆ.
ಅವರಿಬ್ಬರೂ ನಿಂತಿದ್ದ ಜಾಗದಿಂದ ಪ್ರಕೃತಿಯು ಸುಂದರವಾಗಿ ಕಾಣುತ್ತಿರುತ್ತದೆ. ಬೆಟ್ಟ ಗುಡ್ಡ, ಬರೀ ಹಸಿರು. ಅದರ ಮಧ್ಯೆ ಪೂರ್ವಿ ಹಾಗೂ ವೀರು ಎದುರು ಬದಿರಾಗಿ ನಿಂತಿದ್ದಾರೆ. ಪೂರ್ವಿ, ಇಷ್ಟು ವರ್ಷ ನಾವಿಬ್ರು ಮುಚ್ಚಿಟ್ಟ ವಿಷಯ. ಪ್ಲೀಸ್ ಅದ್ರ ಬಗ್ಗೆ ಏನು ಮಾತಾಡಬೇಡ. ನನ್ನ ಮನಸ್ಸಲ್ಲಿ ಹಾಗೇನೂ ಇಲ್ಲ. ನೀನು ಬರೀ ಫ್ರೆಂಡ್ ಅಷ್ಟೇ. ಅದು ಸರಿ, ನಾನು ಏನು ಹೇಳ್ತೀನಿ ಅಂತ ನಿನಗೆ ಹೀಗೆ ಗೊತ್ತು? ನಿನ್ನ ಮನಸ್ಸಲ್ಲಿ ಏನಿಲ್ಲ. ನಾನು ಏನು ಮಾತಾಡೇ ಇಲ್ವಲ್ಲ. ಇಕ್ಕಟ್ಟಿಗೆ ಸಿಗಿಸ್ಬೇಡ. ಏನು ಅಂತ ಹೇಳು ಎಂದಾಗ ವೀರಜ್ ಪೂರ್ವಿಳ ಹತ್ತಿರ ಬಂದು ಅವಳ ಎರಡೂ ಭುಜವನ್ನು ಹಿಡಿದು ಅವಳ ಕಣ್ಣನ್ನೇ ನೋಡುತ್ತಾ, ಪೂರ್ವಿ, ಯಾಕೀಗ ಮಾಡ್ತಾ ಇದ್ದೀಯಾ? ನಾನೇನಾದರೂ ತಪ್ಪು ಮಾಡೋದ್ನಾ? ನಾನಂದ್ರೆ ನಿಂಗೆ ಇಷ್ಟ ತಾನೆ? ನಿನ್ನೆ ಬೆಳಗ್ಗೆ ಇದ್ದ ಹಾಗೆ ಇಲ್ಲ ನೀನು. ನನ್ನ ಹತ್ರ ಏನನ್ನೂ ಮುಚ್ಚಿಡಬೇಡ. ವೀರು, ಕೈ ಬಿಡು. ನೀನಂದ್ರೆ ನನಗೆ ಇಷ್ಟ ಇಲ್ಲ. ಓ ಹೌದಾ? ಹಾಗಾದ್ರೆ ಇದು ಏನು? ಇಂದು ಅವಳ ಡೈರಿಯನ್ನು ಮುಂದಿಟ್ಟನು. ಪೂರ್ವಿ ಇದನ್ನು ನೋಡಿ ತಬ್ಬಿಬ್ಬಾದಳು. ಅದು ನನಗೆ ಗೊತ್ತಿಲ್ಲ. ಇಂದು ಹಿಂದೆ ತಿರುಗಿ ಕಣ್ಣೀರಿಡುತ್ತಾ, ವೀರು, ನಿಂಗೆ ಕೈ ಮುಗಿತೀನಿ. ಇದ್ರ ಬಗ್ಗೆ ಏನೂ ಕೇಳಬೇಡ. ಹೌದು, ನೀನಂದ್ರೆ ನನಗೆ ಇಷ್ಟ. ಅಷ್ಟೇ ಅಲ್ಲ, ಪ್ರಾಣ. ಆದರೆ ವೀರು, ಅಪ್ಪ ಇದಕ್ಕೆ ಒಪ್ಪಿಲ್ಲ. ನನಗೆ ನಿನಗಿಂತ ಅಪ್ಪ ಅಂದರೆ ಇಷ್ಟ. ನನ್ನ ಮರೆತು ಬಿಡು ಎಂದು ಅಳುತ್ತಿದ್ದಳು. ಪೂರ್ವಿ ಎಂದು ವೀರು ಪೂರ್ವಿಳ ಮುಂದೆ ನಿಂತು, ಇಷ್ಟೇನ ನಿನ್ನ ಸಮಸ್ಯೆ? ನಾನು ನಿನ್ನ ಪ್ರೀತಿಸುತ್ತಾ ಇರುವಾಗ ನಿನ್ನ ಅಪ್ಪನ ಒಪ್ಪಿಸೋದು ಕಷ್ಟನಾ ನನಗೆ? ಹೇ ಪೂರ್ವಿ, ಇಷ್ಟೇ ಏನು ನನ್ನ ಅರ್ಥ ಮಾಡಿಕೊಂಡಿರೋದು ನೀನು? ಈ ವೀರು ನಿನ್ನ ಅಪ್ಪನ್ನ ಒಪ್ಪಿಸೇನೆ ಮದುವೆ ಆಗೋದು. ಆದರೆ ನನ್ನಿಂದ ದೂರ ಹೋಗಬೇಡ ಎಂದು ಸುಮ್ಮನೆ ವೀರು ನಿಂತನು. ಪೂರ್ವಿ ಏನನ್ನೋ ಯೋಚಿಸುವ ಹಾಗೆ ನಿಂತು ತನ್ನ ಬಲಗೈಯನ್ನು ಮುಂದೆ ಮಾಡಿ ಪ್ರಾಮಿಸ್ ಎಂದಳು. ವೀರು ಅತ್ಯಂತ ಖುಷಿಯಾಗಿ ಅವಳ ಕೈ ಮೇಲೆ ಕೈ ಇಟ್ಟು ಪ್ರಾಮಿಸ್ ಎಂದ ಕೂಡಲೇ ವೀರು ಪೂರ್ವಿಳನ್ನು ಎತ್ತಿಕೊಂಡು ಅವಳನ್ನು ತಿರುಗಿಸಿದನು. ವೀರು, ಹಿಲ್ಸು, ತಲೆ ಸುತ್ತುತ್ತೆ ಎಂದಾಗ ಪೂರ್ವಿಳನ್ನು ನಿಧಾನವಾಗಿ ಕೆಳಗಿಳಿಸಿ ಗಾಬರಿಯಿಂದ, ಪೂರ್ವಿ, ಏನಾಯ್ತು ಎಂದು ಅವಳ ಹಣೆಯನ್ನು ನೋಡಿದ. ಡಾಕ್ಟರ್ ಹೇಳಿದ್ದು ನಿಜ. ನಿನಗೆ ನಿನ್ನ ಹೆಂಡತಿ ಮೇಲೆ ತುಂಬಾ ಪ್ರೀತಿ ಇದೆ ಎಂದು ಜೋರಾಗಿ ನಗುತ್ತಾಳೆ. ವೀರು ಕೂಡ ನಗುತ್ತಾನೆ. ವೀರು ಪೂರ್ವಿಳ ಹಣೆಗೆ ಮುತ್ತಿಡುತ್ತಾನೆ. ಪೂರ್ವಿ ಕೂಡ ವೀರು ಹಣೆಗೆ ಮುತ್ತಿಡುತ್ತಾಳೆ. ಅವರಿಬ್ಬರೂ ಅಲ್ಲಿಂದ ಮನೆಗೆ ಹೋದಾಗ ಇವರಿಬ್ಬರ ಮುಖದಲ್ಲಿನ ಸಂತೋಷದಿಂದ ಇವರು ಸರಿ ಹೋಗಿದ್ದಾರೆ ಎಂದು ಗೊತ್ತಾಗುತ್ತದೆ. ನಂತರ ವೀರು ಪೂರ್ವಿಗೆ ಕೊಟ್ಟ ಭಾಷೆಯಂತೆ ಅವಳ ತಂದೆಯವರಿಗೆ ಒಪ್ಪಿಗೆ ಕೇಳಲು ಫೋನ್ ಮಾಡುತ್ತಾರೆ. ಆಗ ತಿಳಿಯುತ್ತೆ ಅವಳ ತಂದೆಯೂ ಒಪ್ಪಿದ್ದಾರೆ ಎಂದು. ಮತ್ತೆ ಪೂರ್ವಿ ಹಾಗೂ ವೀರು ಒಬ್ಬರಿಗೊಬ್ಬರು ಗಂಭೀರವಾಗಿ ನೋಡುತ್ತಾರೆ. ಇಬ್ಬರಿಗೂ ನಗು ಬರುತ್ತದೆ. ಜೋರಾಗಿ ನಕ್ಕು ಪೂರ್ವಿ ವೀರುನ ತಬ್ಬಿಕೊಳ್ಳುತ್ತಾಳೆ. ಹೀಗೆ ಸಮಾಧಾನನಾ? ವೀರು, ಐ ಆಮ್ ಸಾರಿ. ಸಾರಿ ಯಾಕೆ? ಒಂದಾದ್ವಲ್ವಾ? ಇನ್ನೇನಿದ್ರೂ ಮದುವೆ ಮಾತು ಎನ್ನುತ್ತಾನೆ. ಭಾಗ್ಯಮ್ಮ, ಕಾವ್ಯ ಹಾಗೂ ಸುರೇಶ್ ಜೋರಾಗಿ ಹೋ ಎಂದು ಕೂಗುತ್ತಾರೆ. ಅಂತೂ ಇಂತೂ ಪೂರ್ವಿ ವೀರು ಒಂದಾದ್ರು ಹೇ ಎಂದು ಹೇಳುತ್ತಾ ಇಬ್ಬರನ್ನು ರೇಗಿಸಿದರು. ಪೂರ್ವಿಕಾ ಹಾಗೂ ವಿರಾಜ್ ಮದುವೆ ತುಂಬ ಅದ್ದೂರಿಯಾಗಿ ನಡೆಯಿತು. ಅಂದು ಇಬ್ಬರ ಬಾಳಲ್ಲೂ ಸುಂದರವಾದ ಗಳಿಗೆ. ಸಂತೋಷದಲ್ಲಿ ಓಡಾಡುತ್ತಿದ್ದರು. ವಿರಾಜ್ ಮೊಬೈಲ್ಗೆ ಒಂದು ಸಂದೇಶ ಬಂದಿತ್ತು. ಪೂರ್ವಿ ಅದನ್ನು ಎತ್ತಿಕೊಂಡು ನೋಡಿದಳು. ಐ ಮಿಸ್ ಯು ಎಂಬ ಸಂದೇಶ ಲಾರಾ ಎಂಬ ಹೆಸರಿನಿಂದ ಬಂದಿತ್ತು. ಇದನ್ನು ನೋಡಿದ ಪೂರ್ವಿ ತುಂಬಾ ಕೋಪಗೊಂಡು ವಿರಾಜ್ ಇದ್ದ ಕಡೆ ಹೋಗಿ ಮೊಬೈಲ್ ತೋರಿಸಿ, ಲಾರಾ ಅಂದ್ರೆ ಯಾರು? ಮಿಸ್ ಯು ಅಂತ ಬೇರೆ ಮೆಸೇಜ್ ಕಳುಹಿಸಿದ್ದಾಳೆ. ಯಾರು ಎಂದು ವಿರಾಜ್ನ ಪ್ರಶ್ನಿಸಿದಳು. ಅಯ್ಯೋ ನನ್ನ ಮುದ್ದೇಂಟಿ, ಎಷ್ಟು ಜಲಸಪ್ಪ. ವೀರು, ಹೇಳು, ಯಾರಿವಳು? ಲಾರಾ ನಾನು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ. ಅವಳ ತಂದೆ ಇಂಡಿಯಾ, ತಾಯಿ ಅಮೇರಿಕಾ. ಅವಳ ಫುಲ್ ನೇಮ್ ಲಾರಾ ಜೋಯಸ್. ಅವರ ಅಣ್ಣ ಆಕ್ಸಿಡೆಂಟ್ ಆಗಿ ಸತ್ತೋದ್ರಂತೆ. ನನ್ನನ್ನೇ ಅವಳು ಅಣ್ಣ ಅಂತ ಮಾತಾಡ್ತಿದ್ಲು. ಮನೆಗೆಲ್ಲ ಕರ್ಕೊಂಡು ಹೋಗಿದ್ಲು. ಅವಳ ಮದುವೆ ಮುಗಿಸ್ಕೊಂಡೆ ನಾನು ಇಂಡಿಯಾಗೆ ಬಂದಿದ್ದು. ಗೊತ್ತಾಯ್ತಾ? ಓ ಹೌದಾ ಎಂದು ವೀರುನ ತಪ್ಪಿಕೊಂಡು, ವೀರು, ನಾನು ತುಂಬ ಬ್ಯಾಡ್. ನಿಂಗೆ ನನ್ನ ಮೇಲೆ ಕೋಪ ಬರಲ್ವಾ? ನಿನ್ನ ಬಗ್ಗೆ ತುಂಬಾನೇ ತಪ್ಪು ತಿಳ್ಕೋತೀನಿ ಎಂದಳು. ನಮ್ಮಿಬ್ಬರ ಮಧ್ಯೆ ಇದೆಲ್ಲ ಬೇಕಾ? ಸಾರಿ ಅಂತೆ, ಒಂದು ಪ್ಲೇಟ್ ಪಾನಿಪುರಿ ಅಂತೆ. ಹಿರು ದೂರ ನಿಲ್ಲು. ಯಾಕೆ ಎಂದು ಪೂರ್ವಿ ಸ್ವಲ್ಪ ದೂರ ನಿಂತಳು. ಅದು ಏನೂ ಇಲ್ಲ. ನಾನು ನಿನಗೆ ಡೈರೆಕ್ಟಾಗಿ ಐ ಲವ್ ಯು ಅಂತ ಹೇಳಲೇ ಇಲ್ಲ. ಪೂರ್ವಿ, ಐ ಲವ್ ಯು.
ಅಯ್ಯೋ, ಐ ಲವ್ ಯು ಟೂ ವೀರು. ಅದೇ ಇನ್ನೂ ಒಂದೆರಡು ಮಕ್ಕಳಾದ ಮೇಲೆ ಹೇಳಬೇಕಿತ್ತು. ಇಂದು ಜೋರಾಗಿ ನಗುತ್ತಾರೆ ಇವರಿಬ್ಬರು. ನಂಗೆ ಅಂತಾನೆ ಒಂದು ಕವನ ಹೇಳೆ. ಸರಿ. ಹೇ ಹುಡುಗ, ಚಂದ್ರನ ತೀರಿಸುವ ಹಾಗೆ ನನ್ನ ಬೆನ್ನ ಹಿಂದೆ ನಿಂತು ನನ್ನ ಕೈ ಬೆರಳ ಹಿಡಿದು ನನ್ನ ಕೆನ್ನೆಗೆ ಒಂದು ಮುತ್ತ ಕೊಟ್ಟು ನನಗೆ ಮಾತ್ರ ಕೇಳುವಂತೆ ಹೇಳು ಒಂದು ಗುಟ್ಟು ಎನ್ನುತ್ತಿದ್ದಂತೆ, ಓ ಹೌದಾ, ಇಂದು ವಿರಾಜ್ ಪೂರ್ವಿಕಾಳನ್ನು ಅಪ್ಪಿಕೊಂಡು ಅವಳ ತುಟಿಗೆ ಇವನ ತುಟಿ ಸೇರಿಸಿ ಮುತ್ತು ನೀಡುತ್ತಾನೆ. ಹಾಗೆ ಅಂದು ರಾತ್ರಿ ಇವರಿಬ್ಬರು ಒಂದಾಗುತ್ತಾರೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.